ಸುತ್ತ ಸ್ವಾಗತಿಸುವುದಕ್ಕಾಗಿ ಪದ್ಮವ್ಯೂಹ. ಅವನು ಹಾಗೆ ನಳಿನಾಕ್ಷ. ಯಾವ ತರತಮವು ಭಗವದ್ ಲಕ್ಷ್ಯದಿಲ್ಲ, ಭಗವದ್ ದೃಷ್ಟಿಯಲ್ಲಿಲ್ಲ. ಅವ ವಿಶಾಲ ಕೋನವುಳ್ಳವ, ಸಹಸ್ರ ದಳ ಅಥವಾ ಸಾವು ಇರದ ದೃಷ್ಟಿ, ಸಾವಿರದ ದೃಷ್ಟಿ. ಅವ ಪದುಮನಾದ, ಅವ ಪದುಮಹಸ್ತವೂ ಹೌದು, ಅವ ಪದುಮ ನೇತ್ರನೂ ಹೌದು, ಅವ ಪದುಮ ಮುಖವೂ ಹೌದು, ಅವ ಕಮಲ ಹೃದಯನೂ ಹೌದು, ಕಮಲ ನಾಭನೂ ಹೌದು, ಕಮಲ ಪಾದವೂ ಹೌದು. ಅಡಿಯಿಂದ ಮುಡಿಯವರೆಗೆ ಭಗವಂತನಲ್ಲಿರುವಂತಹದ್ದು ವಿಶಾಲವಾದದ್ದು, ವಿಸ್ತಾರವಾದದ್ದು ಹೌದು. ಅವನನ್ನು ಮನಸ್ಸಿನಲ್ಲಿ ಅನುಷ್ಠಾನಿಸಿದೆ ತ್ರಿಕರಣ ಅಂತಃಕರಣ ಶುದ್ಧ ಭಾವದಿಂದ. ಚಕ್ರವ್ಯೂಹಕ್ಕಿಂತ ಭಿನ್ನವಾದದ್ದಲ್ಲ ಪದ್ಮವ್ಯೂಹ. ನಮ್ಮಲ್ಲಿ ಪದ್ಮವ್ಯೂಹ ಅಂತಲೇ ಪ್ರಯೋಗ. ಅರ್ಜುನನ ಸ್ವಾಗತಕ್ಕೆ ಬಲಿದರಂತೆ ದ್ರೋಣರು, ಆದರೆ ಅವರ ನಿರೀಕ್ಷೆಯಂತೆ ಅರ್ಜುನನಿಗೆ ಬರಲಿಕ್ಕಾಗಲಿಲ್ಲ ಚಕ್ರವ್ಯೂಹಕ್ಕೆ. ನಾನು ಅದರಿಂದಲೇ ಸ್ವಾಗತಿಸಬೇಕು, ಅದಕ್ಕಾಗಿ ಪದ್ಮವ್ಯೂಹ. ಯಾಕೆಂದ್ರೆ ನನ್ನ ನಿರೀಕ್ಷೆ ಚಕ್ರಿ ಬರುವುದು. ಅವ ಬರುವಾಗ ವಿರೋಧದಿಂದ ಅಲ್ಲ, ಇದು ಪ್ರೀತಿಯಿಂದ ಭಕ್ತಿಯಿಂದ ಭಗವಂತನನ್ನು ವಿರೋಧಿಸುವುದು. ಅರ್ಥ ಆಗಬೇಕು ದೇವರಿಗೆ. ಅದಕ್ಕಾಗಿ ಆ ವ್ಯೂಹ ಕೇಂದ್ರದಲ್ಲಿ 4 ಕಾಲಿನ ಹರಿಯನ್ನು ಬಂಧಿಸಿದ್ದೇನೆ, 4 ಕೈಯ ಹರಿಯನ್ನು ಹೃದಯ ಮಧ್ಯದಲ್ಲಿ ಅನುಷ್ಠಾನಿಸಿದ್ದೇನೆ. ಅವನನ್ನು ಬಂಧಿಸಿದ್ದೇನೆ. ಇಲ್ಲಿ ಭಕ್ತಿಯ ಭಾವದಿಂದ ಬಂಧಿಸಿದ್ದೇನೆ, ಅಲ್ಲಿ ಕ್ಷಾತ್ರದ ತೇಜಸ್ಸಿನಿಂದ ಬಂಧಿಸಿದ್ದೇನೆ. ಎರಡೂ ಹೌದು. ಬರಬೇಕಲ್ಲ ಅರ್ಜುನ, ಬರಬೇಕು ಅಂತಾರೆ ಪಂಥಾಹ್ವಾನ ನೀಡಬೇಕಲ್ಲ. ಅದಕ್ಕಾಗಿ ಸರ್ವ ಸೇನೆ, ಚದುರಂಗ ಸೇನೆ ಒತ್ತೊತ್ತಾಗಿ ನಿಂದು ಈ ವ್ಯೂಹ ರಚನೆಯಲ್ಲಿ ಹೇಗೆ ಬೇಕು, ಯಾವ ಸ್ಥಾನದಲ್ಲಿ ಏನು, ಅಂಗೋಪಾಂಗ ವ್ಯೂಹದ ಅದರಲ್ಲಿ ಇವರನ್ನೆಲ್ಲ ನಾನು ಸ್ವಸ್ಥಾನದಲ್ಲಿ ಹೇಗಿರಬೇಕು ಆ ಪ್ರಜ್ಞೆಯಿಂದ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಯಾರಲ್ಲಿ ಚಾರಕರು? ಹರಿಗಳೆದೆಯಲ್ಲಿ ಭಯದ ಬೀಜವನ್ನು ಹುಟ್ಟಬಲ್ಲಂತಹ ನರನಿಗೆ ಹೇಳಿ. ಇಲ್ಲಿ ಹರಿಭಕ್ತನೊಬ್ಬ ಪಂಥಾಹ್ವಾನ ನೀಡಿದ್ದಾನೆ. ಹಂಸಧ್ವಜ ಭೂಪತಿಯ ಮಗ ಸುಧನ್ವ ಹೆಸರಿನಲ್ಲಿ ಧರಿಸಿದ್ದೇನೆ, ಅವ ಕೈಯಲ್ಲಿ ಧರಿಸಿದ್ದಾನೆ. ಹೋಗಿ ಹೇಳಿ ಬನ್ನಿ, ಕಳುಹಿಸಿಕೊಟ್ಟಿದ್ದೇನೆ. ನನ್ನೊಳಗಿನ ತಾನು ತಾನಾಗಿ ತಲೆ ಎತ್ತಿ ನಿಂತಿದೆ. ಯುದ್ಧ ಪ್ರಾರಂಭವಾಗಿದೆ. ಅಪ್ಪಣೆಯನ್ನು ಪಡೆದಂತಹ ವೃಷಕೇತನ ಹೋಗಿ ಕ್ಷಿಪ್ರದಲ್ಲಿಯೇ ಮೈಮರೆತು ಮಲಗಿದ್ದಾನೆ. ಅವನನ್ನು ಅನುಸರಿಸಿದಂತಹ ಪ್ರದ್ಯುಮ್ನ ಹೋರಾಟ ಮುಂದುವರಿಸಲಾರದೆ ಮೂರ್ಛಿತನಾಗಿದ್ದಾನೆ. ಅನುಸಾಲ್ವ ಹೋಗಿ ಇವನನ್ನು ತುಡುಕಿದ, ಅವನಿಂದಲೂ ಕೈ ಸಾಗಲಿಲ್ಲ. ಅಂದರೆ ಹೋರಾಟಕ್ಕೆ ನಿಂದಿರುವಂತಹ ಈ ಸುಧನ್ವ ಯಾರಿಗೂ ಅಂಜುವುದಿಲ್ಲ ಅಂತ ಗೊತ್ತಾಯಿತು. ಆರಿಗಂಜುವನಲ್ಲ. 3 ಮಹಾಬಲದ ಪ್ರತೀಕ ನಮ್ಮಲ್ಲುಂಟು. ಮಾನವ ಬಲದ ಸಂಕೇತ ವೃಷಕೇತನ, ದೇವಬಲದ ನಿಜವಾದಂತಹ ಪ್ರತಿಮೆ ಪ್ರದ್ಯುಮ್ನ, ದೈತ್ಯ ಬಲದ ಪ್ರತೀಕ ಅನುಸಾಲ್ವ. 3 ಲೋಕಗಳಲ್ಲಿಯೇ ವ್ಯಾಪೃತವಾದ ಬಲ ಅದು. ಆ ಬಲ ಅರ್ಜುನನ ಮೂಲ ಬಲ.
ಹಾಗಿದ್ರೆ ಪಾಂಡವ ಮೂಲ ಬಲವನ್ನೇ ನಿಯಂತ್ರಿಸುವ ಬಲದ ಮೂಲ ಇವನಲ್ಲಿದೆ ಅಂತಾಯಿತು. ಆದ್ದರಿಂದ ಯಾರಿಗೂ ಅಂಜುವನಲ್ಲ, ಅರ್ಥ ಆಯಿತು. ಹಾಗಿದ್ರೆ ಇಂತಹ ಸಂದರ್ಭಗಳಲ್ಲಿಯೇ ನಮಗೆ ಉತ್ಸಾಹ ಬರೋದು. ಅಂಜುವವರಿದ್ದರೆ, ದುರ್ಬಲರಿದ್ದರೆ, ಹೋರಾಟವನ್ನು ಮುಂದುವರಿಸುವ ಸಾಮರ್ಥ್ಯ ಇಲ್ಲದೇ ಇದ್ದರೆ ಅಂತಹ ಒಂದು ರಣೋದ್ಯಮಕ್ಕೆ ಧನಂಜಯ ಮನಸ್ಸು ಮಾಡಲಾರ. ಹಾಗಿದ್ರೆ ಕುರುಕ್ಷೇತ್ರದಲ್ಲಿ ಕಾಣಲಾರದ ಅಪೂರ್ವವಾದಂತಹ ಒಂದು ಕೌಶಲ ಚಂಪಕಾವತಿಯ ರಣಕ್ಷೇತ್ರದಲ್ಲಿ ನಿರ್ಮಾಣ ಆಗ್ತದೆ ಅಂತಾದರೆ ಇವತ್ತು ಸಿದ್ಧತೆ ಬೇಕಿವತ್ತು, ಇಂದು ಬದ್ಧತೆ ಬೇಕು. ನನ್ನ ಈ ಹೃದಯದ ಗುಹೆಯ ಒಳಗೆ ಅವಿತುಕೊಂಡಿರುವ ಯುದ್ಧಾಕಾಂಕ್ಷೆ ತಲೆ ಎತ್ತಿತಲ್ಲ. ಹಾಗಿದ್ರೆ ಸರಿಯಾದ ಸಿದ್ಧತೆ. ಈ ರಥ ಬೇಡ, ಆ ರಥ ಬೇಡ, ಇದು ಈ ವರೂಥವನ್ನೇ ಅಟವಿ ಪ್ರಿಯ ಶಿಷ್ಯ ನಾನು. ಆರ್ಯಾವರ್ತದಲ್ಲಿ ವ್ಯೂಹ ವಿದ್ಯೆಯನ್ನು, ಧನುರ್ವಿದ್ಯೆಯನ್ನು ಸಮ್ಮೇಳನ ಮಾಡಿ ಬೋಧಿಸಿದವ ಆಚಾರ್ಯರವರು. ಎಲ್ಲಿ ಧನಸ್ಸು ಇದೆಯೋ ಅಲ್ಲಿ ಮನಸ್ಸಿರಬೇಕು, ಅಲ್ಲಿಯೇ ಯಂತ್ರ ತಂತ್ರ ಮಂತ್ರಗಳೆಲ್ಲ ಸೇರಬೇಕು. ಇಂತಹ ಒಂದು ಸೂತ್ರ ಸಂಯೋಜನೆಯಲ್ಲಿ ಸಿದ್ಧನಾದ ಮಹಾಯೋಧ, ಸಾಂಗ್ರಾಮಿಕ ನಾಯಕ ಅರ್ಜುನ. ನಾವು ರಥ ಹತ್ತುವುದಂದ್ರೆ ಏನು? ಸಾಮಾನ್ಯವಾದ ತೇರನ್ನು ಅಡರಿದಂತಲ್ಲ. ಚಂಪಕಾವತಿಯ ರಣಕ್ಷೇತ್ರವೇ ಕಿರಿದಾಗಿ ಹೋಗುವ ಹಾಗೆ ಘನವರೂಥವನ್ನು ಅಡರಿದ್ದೇವೆ. ಅಗ್ನಿದೇವನೇ ಕೊಟ್ಟಂತಹ ವರೂಥ ಬಳಸಿದವನು ನಾನು. ನಮ್ಮ ಬಳಕೆಗೆ ಯಾವುದು ಪಕ್ಕಾಗುತ್ತದೆಯೋ, ಯಾವುದು ಪಕ್ವವಾಗಿದೆಯೋ ಅಂತಹ ವರೂಥವನ್ನು ಅಡರಿದ್ದೇನೆ ನಾನು. ದೇಹವೇನು? ದೇಹಕ್ಕೆ ಅನುಗುಣವಾದಂತಹ ವರೂಥ. ವರೂಥ ನೋಡುವಾಗಲೇ ಗೊತ್ತಾಗಬೇಕು ರಥಿಯ ದೇಹ ಹೇಗಿದೆ ಅಂತ. ಚಂಪಕಾವತಿಯ ರಣಕ್ಷೇತ್ರ 3 ಹಂತಗಳ ಯುದ್ಧವನ್ನು ಬೇಡ್ತಾ ಇದೆ, ಅಪೇಕ್ಷೆ ಪಡ್ತಾ ಇದೆ. ಆಧ್ಯಾತ್ಮಿಕವಾಗಿ, ಆಧಿದೈವಿಕವಾಗಿ, ಆಧಿಭೌತಿಕವಾಗಿ ಒಂದು ರಣ ಸೃಷ್ಟಿ ಮಾಡುವುದಕ್ಕೆ ಹೊರಟಿದ್ದಾರೆ ಅಂತ ಆದರೆ ಅದನ್ನು ತಾಳುವ, ಅದನ್ನು ತಡೆ ಹಿಡಿದು ನಿಲ್ಲುವ ಶಕ್ತಿ ಅರ್ಜುನ. ಆದ್ದರಿಂದ ಅರ್ಜುನತ್ವದ ಪ್ರಾಕಟ್ಯಕ್ಕೆ ಇದು ಸರಿಯಾದ ವೇದಿಕೆ. ಒಳ್ಳೆಯ ಯಜ್ಞ ಬಂದಾಗ ಅಧ್ವರ್ಯುವಿನ ಯೋಗ್ಯತೆ ಗೊತ್ತಾಗೋದು. ಅದೇ ರೀತಿ ಒಳ್ಳೆಯ ರಣರಂಗ ನಿರ್ಮಾಣ ಆದಾಗ ಒಬ್ಬ ಮಹಾಯೋಧನ ವಿಕ್ರಮ ಪ್ರದರ್ಶನಕ್ಕೆ ಬರುವುದು. ಒಳ್ಳೆಯ ಒಂದು ತತ್ವಭೂಮಿಕೆಯ ಜಿಜ್ಞಾಸೆ ಏರ್ಪಟ್ಟಾಗಲೇ ಒಬ್ಬನ ಪಾಂಡಿತ್ಯ ಹೊರಹೊಮ್ಮುವುದು. ಧನಂಜಯನ ರಣಪಾಂಡಿತ್ಯದ ಅಧ್ಯಯನಕ್ಕೆ ಏರ್ಪಡಿಸಿದ ಶಸ್ತ್ರವಿದ್ಯಾ ಪರೀಕ್ಷೆಯ ವಿನೂತನ ರಂಗಸ್ಥಳವೋ ಎಂಬ ಹಾಗೆ ಇದೆ ಅಂತ ಆದರೆ ಅಮಿತ ಸಡಗರದ ವೈಭವದಿಂದ ವರೂಥವನ್ನು ಅಡರಿಕೊಂಡು ಪಾಂಡವ ಮೂಲಬಲ ಹೊರಡಲಿ ಹೊರಡಲಿ ಹೊರಡಲಿ. ಫಲರೇ ಅರ್ಜುನ
ಚಂಪಕಾವತಿಯ ಪುಣ್ಯ ಭೂಮಿಗೆ ನಿನ್ನನ್ನು ಸ್ವಾಗತಿಸಿದ್ದೇನೆ. ಯಾಕಂದ್ರೆ ನಾವು ಆತಿಥೇಯರಿಲ್ಲಿ. ಸಂತೋಷ. ನೀನು ಕೃಷ್ಣನನ್ನೇ ಸ್ವಾಧೀನೀಕರಿಸಿದವ, ಆದ್ದರಿಂದ ಅಶೋಕನಾಗಿದ್ದೇನೆ. ನಾನು ಕೃಷ್ಣನನ್ನು ಅನುಷ್ಠಾನಿಸುತ್ತಾ ಬಂದಿದ್ದೇನೆ. ನೀನು ಅಶೋಕ ಆಗು. ಉಮಾಕಾಂತನ ದಯೆಯೂ ನಮಗುಂಟು, ಹರಿಹರರಲ್ಲಿ ಅಭೇದ. ಕಂಡು ಆರಾಧನೆ ಮಾಡಿದವನ್ನ. ನೀನು ಮೇಲುಕೋಟೆಯಿಂದ ಬಂದರೆ ನಮ್ಮ ಕೆಳಗಿನ ಕೋಟೆ ಗಟ್ಟಿ ಉಂಟು. ಅರ್ಜುನ, ಸುಧನ್ವ, ಸೃಷ್ಟಿಗರ್ಜುನ. ಓ, ಎಲ್ಲಿ ಎಲ್ಲಿ ಅರ್ಜುನನ ಉಪಸ್ಥಿತಿ ಉಂಟೋ, ಅವಧಾನ ಉಂಟೋ, ನವೋನ್ಮೇಷ ಶಾಲಿನಿ ಇತಿ ಪ್ರತಿಭಾ. ಹೀಗೆ ಸೃಷ್ಟಿಸುತ್ತಲೇ ಬಂದದ್ದು. ಭಾಗವತರ ಪ್ರಭಾವ ಅದು. ನಮಗೆ ಭಾಗವತರ ಬಲ ಉಂಟು ಅಂತ ನಿನಗೀಗ ಗೊತ್ತಾಗ್ಲಿಲ್ವ? ಅರ್ಜುನ, ಎಲ್ಲಿ ಎಲ್ಲಿ ಸೃಷ್ಟಿಶೀಲತೆ ನಿನ್ನದು? ದೇವಲೋಕದಲ್ಲಿ. ದೇವಲೋಕದ ಸಂಪತ್ತು, ಭೋಗ ಕಾಲಬುಡಕ್ಕೆ ಬರುವಾಗಲೂ ಯೋಗದ ಸೃಷ್ಟಿ. ಸಶರೀರಿಯಾಗಿ ಯಾರು ಸ್ವರ್ಗಕ್ಕೆ ಬರ್ತಾನೆ ಅವನಿಂದ ಮರಣ ಅಂತ ಹೇಳುವಾಗ ಇಂದ್ರನೇ ನಿನ್ನನ್ನು ಕರೆಯಿಸಿಕೊಳ್ತಾನೆ, ಕಾಲಕೇಯಾದಿಗಳನ್ನು ನಿವಾರಿಸ್ತಾನೆ. ಸೂರ್ಯವಂಶದಲ್ಲೆಲ್ಲ ದೇವತೆಗಳಿಗೆ ನೆರವು ಮಾಡುವುದಕ್ಕೆ ರಥ ಏರಿ 10 ದಿಕ್ಕಿನಲ್ಲಿ ರಥ ಹಾರಿಸಿದವರೆಲ್ಲ ಇದ್ದಾರೆ. ಆದರೆ ನೇರ ದೇವಲೋಕ ಪ್ರವೇಶ ಮಾಡಿದವರಿಲ್ಲ. ಇವರೆಲ್ಲ ಇವರೇ ರಥದಲ್ಲಿ ಹೋದದ್ದು. ನೀನು ಇಂದ್ರ ರಥದಲ್ಲಿ ಹೋದವ. ಇದು ಸೃಷ್ಟಿಯಲ್ಲಿಲ್ಲ, ಆದರೆ ಆ ಸೃಷ್ಟಿಯಲ್ಲಿ ನೀನಿದ್ದಿ. ಇಲ್ಲದಿದ್ದರೆ ತಪ್ತ ತೈಲ ಕಟಾಹದಲ್ಲಿ ಕೊತನೆ ಕೊದಿಯುವಾಗ ಯಾವ ದೃಷ್ಟಿಯಿಂದಲೂ ಅಲ್ಲಿ ಪ್ರತಿರೂಪ ಕಾಣುವುದಿಲ್ಲ. ಗರಗರನೆ ತಿರುಗುವಂತಹ ಮತ್ಸ್ಯ ಲಾಂಛನವನ್ನು ಹೊಡೆದಿ ನೀನು. ಆ ಕುದಿಯುವಾಗಲೂ ನಿನ್ನ ಲಕ್ಷ್ಯ ಸಿದ್ಧಿ ಬರೇ ಬಾಸಪಕ್ಷಿಯ ಬೊಂಬೆಗಷ್ಟೇ ಸೀಮಿತ ಅಲ್ಲ ಅಂತ ಗೊತ್ತಾಯಿತು. ಸೃಷ್ಟಿಯಲ್ಲಿ ಧನುರ್ವೇದದ ಅಪೂರ್ವ ಅರ್ಜುನ. ಇಲ್ಲದಿದ್ದರೆ ಒಂದು ನಿಮ್ಮ ಕುದುರೆಗಳಿಗೆ ಬಳಲಿಕೆ ಉಂಟು ಅಂತಲೇ ನಾನು ಒಪ್ಪುವುದಿಲ್ಲ. ಆದರೆ ಆದದ್ದು ಹೌದು. ಯುದ್ಧ ಮಧ್ಯದಲ್ಲಿ ಕೋಟೆ ಬಲಿದು ಸರೋವರ ನಿರ್ಮಾಣ ಮಾಡಿ ಬಳಲಿದ ಕುದುರೆಗೆ ನೀರು ಕುಡಿಸ್ತಿ. ಯಾಕೆ ಕುಡಿಸಲೇಬೇಕು ಅಲ್ವಾ? ಯುದ್ಧ ಆಗುತ್ತಿದ್ದದ್ದು ಹೌದಾ? ಸೈಂಧವನ ಯುದ್ಧ ಅದು. ಆವಾಗ ನೀರು ಕುಡಿಬೇಕಾಗ್ತದೆ. ಅವ ಸೈಂಧವ ಅಲ್ವೋ? ಆ ಕಾರಣದಿಂದ ಅಯ್ಯ, ಏನು ನಿನ್ನ ಯುದ್ಧದ ಸೃಷ್ಟಿ ಬೇಡ. ಈ ಸೃಷ್ಟಿಯಲ್ಲಿ ಭಗವತ್ ಕೃಪೆಯ ಪಾರಮ್ಯಕ್ಕೆ ನೀನು ಅಂದ್ರೆ ಸಮಷ್ಟಿ ಪಾಂಡವರನ್ನು ಉದ್ದೇಶಿಸಿ ಹೇಳುವುದು. ಈಗ ಪಾಂಡವರ ಮುಖವಾಗಿ ಬಂದಿದ್ದಿ ನೀನು. ದೇವರು ಆಯ್ಕೆ ಮಾಡಿಕೊಂಡದ್ದು ಸೇತುವಿನಿಂದ ಹಿಮಾಲಯದವರೆಗೆ ಧರ್ಮ ಏನು ಅಂತ ಹೇಳಬಲ್ಲ ಧರ್ಮರಾಯನ ರಥ ಅಲ್ಲ, ಬಲದ ಔನ್ನತ್ಯವನ್ನೇರಿದ ಭೀಮನ ರಥವನ್ನಲ್ಲ, ಭವಿಷ್ಯವನ್ನು ಬಗೆದು ನೋಡಬಲ್ಲಂತಹ ಯಮಳರ ರಥವನ್ನಲ್ಲ. ಪಾಂಡವಾನಾಂ ಧನಂಜಯೋಸ್ಮಿನ್ ನಿನ್ನನ್ನು ಆಯ್ದುಕೊಂಡ ಹರಿ ನರಗೆ ಸಾರಥಿಯಾದ. ಇದಕ್ಕಿಂತ ದೊಡ್ಡ ಸೃಷ್ಟಿ ಏನು ಬೇಕು ಹೇಳಿ? ಸೃಷ್ಟಿಯಲ್ಲಿ ಪ್ರತಿ ಸೃಷ್ಟಿ ಅದು ಸೃಷ್ಟಿಗೆ ಒಪ್ಪುವ ಸೃಷ್ಟಿ, ಸೃಷ್ಟಿಗೆ ಅನಿಯೋಜ್ಯವಾದ ಸೃಷ್ಟಿ. ಅರ್ಜುನ, ಧನುರ್ವೇದಕ್ಕೆ ನೀನು ಹೊಂದಿಸಿದ ಪಠ್ಯಗಳು ಧನುರ್ವೇದದ ಅಧಿಷ್ಠಾತೃವಿನಿಂದ ತೊಡಗಿ ಗಂಧಮಾದನ ಪರ್ವತದಲ್ಲಿ ನೀನು ದೇವಲೋಕದಿಂದ ಬರುವಾಗ ಧರ್ಮರಾಯ ಅಣ್ಣನಿಗೆ ಆಯ್ತಂತೆ. ಅರ್ಜುನ, ಏನೆಲ್ಲ ನಿನ್ನ ಸಂಗ್ರಹದಲ್ಲಿ ಉಂಟು ಒಮ್ಮೆ ತೋರಿಸು. ನೀ ತೆಗೆದು ಹೊಡೆಯುವಾಗ ನಾರದರು ತಡೆದ್ರಂತೆ, ಜಗತ್ತು ಸುಟ್ಟು ಹೋದಿತು. ಇದೆಲ್ಲ ಪ್ರದರ್ಶನಕ್ಕಿರುವುದಲ್ಲ, ಇದು ದರ್ಶನಕ್ಕಿರುವುದು. ಇದೆಲ್ಲ ಭತ್ತದ ಬತ್ತಳಿಕೆಯಲ್ಲಿ ಇದ್ದರೆ ನಿನ್ನಲ್ಲಿ ಗುರುಗಳು ಕೊಟ್ಟದ್ದು ಬತ್ತುವುದಿಲ್ಲ. ಇದು ಇಲ್ಲದೇ ಇದ್ದರೆ ಉಳಿದದ್ದು ಬತ್ತಿ ಹೋಗ್ತದೆ. ಕಾಶಿ ತೀರ್ಥವನ್ನು ತಂದು ದೇವರ ಸಂಪುಷ್ಟದಲ್ಲಿಟ್ಟಾಗೆ ಅದನ್ನು ನಿತ್ಯ ಶಂಖಕ್ಕೆ ಬಳಸಲಿಕ್ಕಿಲ್ಲಲ್ಲ. ಅದು ದೇವರ ಸಂಪುಷ್ಟದಲ್ಲಿಡುವುದು, ಅದು ದೇವರ ಪುಣ್ಯ. ಅಷ್ಟಕ್ಕೆ
ಇದಕ್ಕೆ ನಾನು ಹೇಳುವುದಾ? ಅಲ್ಲ. ಎಲ್ಲವೂ ಕ್ಷಯವಾದಾಗ ಅಥವಾ ನಿಮ್ಮಲ್ಲಿರುವುದು ಕ್ಷಯವಾಗುವುದಲ್ಲ, ಅದು ಅಕ್ಷಯ ಅಂತ ತೋರಿಸಿದ್ದು ಭಗವಂತ. ಇಲ್ಲದಿದ್ದರೆ ನಿಮ್ಮ ಮಡದಿ ಪಂಚವಲ್ಲವೆಗೆ ಪಾತ್ರೆ ತೊಳಿಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಬೇಕಾದೀತು. ದೂರ್ವಾಸರು ಸ್ನಾನ ಮಾಡಲಿಕ್ಕೆ ಹೋಗುವಾಗ ನೀರು ಕುಡದೆ ಹೊಟ್ಟೆ ತುಂಬಿತು. ತೊಳೆದಿಟ್ಟ ಪಾತ್ರೆಯಲ್ಲಿ ನೀ ನೋಡುವಾಗ ಅಗುಳು ಕಂಡಿತು. ಹಾಗಾದ್ರೆ ನಿನ್ನ ದೃಷ್ಟಿಯಿಂದ ನಿನ್ನ ತಂಗಿಯ ಶೀಲದ ಪಾರಮ್ಯ ಗೊತ್ತಾಯಿತು. ಅಕ್ಷಯ ಪಾತ್ರೆ ಯಾಕಾಯಿತು? ದೌಮ್ಯಾದಿ 10,000 ಋಷಿಮುನಿಗಳ ಸಂತರ್ಪಣೆಗೆ ಬಳಸಿದರೆ ಹೊರತು ತನ್ನ ಗಂಡನಿಗೆ ಅವಳೇ ಅಟ್ಟು ಮಾಡಿ ಬಳಸಿದ್ದಾಳೆ. ಅವಳು ಅಕ್ಷಯ ಪಾತ್ರವಿಂದಲೇ ಈ ಗಂಡಂದರಿಗೆ ಬಳಸ್ತಿದ್ರೆ ಅದು ಕ್ಷಯವಾಗ್ತಿತ್ತು. ಅದು ಬ್ರಾಹ್ಮಣ ಸಂತರ್ಪಣೆಗಿರುವುದು, ದೇವತಾ ಆರಾಧನೆಗಿರುವುದು. ಇದನ್ನು ದೇವರು ತೋರಿಸಿದ್ದು. ತೀರಾ ಕಡು ಬಡತನದಲ್ಲಿರುವಾಗೂ ಪಾಂಡವರು ಎಲ್ಲಿದ್ದಾರೆ ಅಲ್ಲಿ ಅನ್ನ ಅಕ್ಷಯ. ಅರ್ಜುನ ಹೇಳಬಾರದು, ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡಿದಾಗ ಮನುಷ್ಯ ಪ್ರಯತ್ನ ಎಷ್ಟರವರೆಗೆ ತನ್ನ ಮಾನವನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತದೆ ಆವಾಗ ದೇವರು ಬರುವುದಿಲ್ಲ. ಯಾವಾಗ ತನ್ನ ಮಾನವನ್ನು ಮೌಲ್ಯವನ್ನು ಭಗವಂತನಿಗೆ ಸಮರ್ಪಿಸುವಾಗ ಶೀಲವನ್ನು ಆವರಿಸುವುದಕ್ಕೆ ಹೌದು ಸೆರಗು ಬರ್ತದೆ ಅಲ್ವೋ, ಅಕ್ಷಯ ಆಯಿತು. ನೀನು ಅಕ್ಷವಿದ್ಯೆಯಲ್ಲಿ ಆಟ ಆಡ್ತಿದ್ಯಂತೆ ಒಬ್ಬಾಕೆ ಹೆಂಡತಿಯ ಜೊತೆಗೆ. ವಿನೋದಕ್ಕೆ ಹೇಳಿದೆಯಂತೆ ಅಕ್ಷಯ ಅಕ್ಷಯ ಅಂತ. ವಿನೋದಕ್ಕೆ ಹೇಳಿ ಅಕ್ಷಯ ಆಯ್ತಂತೆ. ಅಲ್ಲಿ ಅವನಿಗೆ ಎಷ್ಟು ಎಳೆದರೂ ಅದು ಬರಲಿಲ್ಲ. ಹಾಗಾದ್ರೆ ಅದು ಎಳಿಲಿಕ್ಕಿರುವುದಲ್ಲ, ಅದು ಅಳಿಲಿಕ್ಕಿರುವುದಲ್ಲ, ಅದು ಹುಟ್ಟುವಾಗ ಇಲ್ಲದೆ ಇರುವ ಮಾತೃತ್ವದ ದ್ಯೋತಕವಾಗಿ ಮತ್ತೆ ಮೂಡುವುದನ್ನು ಆವರಿಸಿ ಮಾನವನ್ನು ಸಂರಕ್ಷಿಸುವುದಕ್ಕಿರುವಂತಹದ್ದು. ಇದನ್ನು ನೀನು ಹೊದೆದು ಕಳುಹಿಸಿದಿ ಅಲ್ವಾ? ಆ ಕಾರಣದಿಂದ ನಿಮ್ಮಲ್ಲಿ ಅಕ್ಷಯ ಪುಣ್ಯ ಇದೆ. ಎರಡು ಬದಿಯಲ್ಲಿ ಕಟ್ಟಿಕೊಂಡಿದ್ದೀಯಲ್ಲ, ಅಕ್ಷಯ ಆದರೆ ಒಂದೇ ಬದಿಯಲ್ಲಿ ಸಾಕಾಗುವುದಿಲ್ವ? ಹಾಗಾದರೆ ಅಕ್ಷಯವಾದದ್ದು ಅನಂತವಾದದ್ದು ವ್ಯಾಪಿಸಿ ನಿಂತಿದೆ. ಅದನ್ನು ಧರಿಸಿ ಬಂದವನು ನೀನು. ನಮಗೆ ಅರ್ಥ ಆಗ್ತದೆ ಅರ್ಜುನ. ಬಲುಹುಳ್ಳ ಭಟರು ಕಟ್ಟಿ ಕಾದುವುದು, ಯುದ್ಧೋದ್ಯಮದ ಬಲುಹು, ಮೈಯ ಬಲುಹು. ಪಾಂಡವರ ಕುದುರೆಯನ್ನು ಕಟ್ಟಿ ನಾನು ಸಾಧಿಸ್ತೇನೆ ಅಂತ ಒಬ್ಬ ಹೇಳಿದರೆ ಅವನಿಗೆ ಲೋಕಜ್ಞಾನ ಇಲ್ಲ ಅಂತ ಅರ್ಥ, ಪಾಂಡವರ ಬಗೆಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಶಂಕಲಿಖಿತಾದಿ ಗುರುವೃಂದ ಧನುರ್ವೇದವನ್ನು ಅಭ್ಯಾಸ ಮಾಡುವಾಗ, ಅಧ್ಯಯನ ಮಾಡುವಾಗ ಭಗವಾನ್ ಶ್ರೀರಾಮಚಂದ್ರಮನ ಚರಿತೆಯನ್ನು ಹೇಳಿದ್ದಾರೆ, ಕೋದಂಡ ದೀಕ್ಷಾಪತಿಯದ್ದು. ನಮಗದು ಪಠ್ಯ. ಗಾಂಡಿವದ ತುದಿ ಪಾತಾಳದಲ್ಲಿ ಮಗು, ಗಾಂಡಿವದ ಎತ್ತರ ದಿವ್ಯಲೋಕದಲ್ಲಿ. ಈ ಗಾಂಡೀವ್ಯವು ಅದು ನಮಗೆ ಪಠ್ಯ ಧನುರ್ವೇದಕ್ಕೆ. ಇಷ್ಟನ್ನು ತಿಳ್ಕೊಂಡ್ರೆ ಧನುರ್ವೇದದಲ್ಲಿ ಬೇರೆ ಹೇಳಿಕೊಡ್ಲಿಕ್ಕಿಲ್ಲ ಮಗ ಹೇಳಿದ್ರು. ಅದನ್ನೇ ಅನುಷ್ಠಾನ ಮಾಡುತ್ತಾ ಬಂದವರು ನಾವು. ಹಾಗಾದರೆ ಧನುರ್ವೇದದಲ್ಲಿ ಅರ್ಜುನ ಅಕ್ಷಯ. ಹಾಗಾದ್ರೆ ಅದನ್ನು ಎದುರಿಸಬೇಕು ಅಂತಾದರೆ, ಅದನ್ನೇ ಪ್ರಮಾಣ ಅಂತ ಒಪ್ಪಬೇಕು ಅಂತಾದರೆ, ಅಥವಾ ನಮ್ಮಲ್ಲಿರುವುದಕ್ಕೆ ಅಳತೆಗೋಲು ಗಾಂಡಿವ ಅಂತಾದರೆ, ಸೃಷ್ಟಿಗರ್ಜುನ ಎಂಬವನೇ ನೀನು. ನೀನೇ ಕುದುರೆಯ ರಕ್ಷಣೆಗೆ ಬಂದಿದ್ದಿ. ಅರ್ಜುನ, ಕಟ್ಟಿಕೊಂಡಿಹೆವು ನಾವು ನಿಮ್ಮ ಶ್ವಗಳ. ಹಾಗಾದರೆ ನಮ್ಮದ್ದು ಮನೆಯಲ್ಲಿರುವಂತಹ ಒಂದು ಕುಡ್ತೆ ಹಾಲು ಕಪಿಲೆ ಹಸು ಇದೆ ಅಂತ ಗೊತ್ತಾಗುವುದು ಹೇಗೆ? ಗೀತಾಮೃತ ಪಾನ ಮಾಡಿದವನ ಹತ್ರವೇ ಕೇಳಬೇಕು ಅಲ್ವೋ? ಗೀತಾಚಾರ್ಯ ಕಾಮಧೇನು ಅವನೇ ನಿನಗೆ ಹಾಲು, ಗೋವತ್ಸ ನ್ಯಾಯದಂತೆ ಹಾಲನ್ನು ಕರೆದು ಉಣಿಸಿದ್ದಾನೆ ನಿನಗೆ.
ಹೇಗೆ ನಮ್ಮ ಮನೆಯ ಹಸುವಿನ ಹಾಲು ರುಚಿ ಉಂಟೋ ಅಂತ ಗೊತ್ತಾಗಬೇಕಾದ್ದು ಯಾರು? ಕಾಮಧೇನುವಿನ ಹಾಲು ಕುಡಿದವನ ಹತ್ರವೇ ಕೇಳಬೇಕಟ್ಟೆ. ಹೌದೌದು. ನಮ್ಮದು ಕಪಿಲೆ ಹಸು, ನಿಮ್ಮದು ಕಾಮಧೇನು. ನಮ್ಮದು ಕೊಡುವುದು ಹಾಲೆ, ನಿಮ್ಮದು ಕೊಡುವುದು ಹಾಲೆ. ಹುಳಿ ಬಿದ್ದರೆ ನಿಮ್ಮದ್ದು ಮೊಸರಾಗ್ತದೆ, ನಿಮ್ಮಲ್ಲಿ ಕೊಪ್ಪರಿಗೆ ಇರಬಹುದು, ನಮ್ಮಲ್ಲಿ ತಂಬಿಗೆ ಇರಬಹುದು. ನಮ್ಮದ್ದು ಹುಳಿ ಬಿದ್ದರೆ ಮೊಸರೇ ಆಗುವುದು. ಆದರೂ ಇದರಲ್ಲಿಯೂ ಕಡಿದ್ರೆ ಬೆಣ್ಣೆ ಮುದ್ದೆ ಸಿಗುವುದು, ಗಾತ್ರ ಸಣ್ಣದು. ನಿಮ್ಮಲ್ಲಿ ಕಡೆಗೋಲು ದೊಡ್ಡದು ಇರುವುದು, ಕೊಪ್ಪರಿಗೆ ಕಡಿದ್ರೆ ಬೆಣ್ಣೆಯೇ ಸಿಗುವುದು. ಈ ತಿಳುವಳಿಕೆಯಲ್ಲಿ ಕಟ್ಟಿಕೊಂಡಿಹೆವು ನಿಮ್ಮ ಶ್ವಗಳ. ಓಹೋ, ಕ್ಷಾತ್ರವನ್ನು ಅಳಿಯುವುದು ಕ್ಷಾತ್ರದಲ್ಲಿಯೇ ಅಲ್ವೋ? ನೀರನ್ನು ಅಳಿಬೇಕಿದ್ರೆ ಪಾತ್ರೆ ಬೇಕು ಅಲ್ವೋ? ಅಥವಾ ಯಾವುದಾದ್ರೂ ವ್ಯಂಜನವನ್ನು ಅಳತೆ ಮಾಡಬೇಕು ಅಂತಾದರೆ ಹೌದಾ, ಅದಕ್ಕೆ ತೂಕದ ತಟ್ಟೆ ಬೇಕು. ಬಟ್ಟೆಯನ್ನು ಅಳಿಬೇಕಿದ್ರೆ ತೂಕದ ತಟ್ಟೆಯಲ್ಲಿ ಆಗ್ತದ? ಅದಕ್ಕೆ ಬೇಕಾಗಿ ನಮ್ಮಲ್ಲಿಯೂ ಹಾಗೆ ಯಾವ ರೀತಿ ಅಳಿಬೇಕು ಮಾನದಂಡ. ದೊಡ್ಡದು ಅಂತ ಹೇಳುವುದಿಲ್ಲ, 4 ಸಲ ಹೆಚ್ಚಿಗೆ ಅಳತೆ ಮಾಡಬೇಕಾದಿತ್ತು ಹೀಗೆ. ಆದರೆ ಉಂಟು, ಪ್ರಮಾಣ ಸರಿ ಉಂಟು, ಅದು ಹೇಳ್ತದೆ. ನಿಮ್ಮಲ್ಲಿ ಒಂದೇ ಸಲ ಹೇಳಬಹುದು ಎಷ್ಟುಂಟು ಅಂತ. ನಮ್ಮಲ್ಲಿ ಒಂದು 4 ಸಲ ಅಳತೆ ಮಾಡಿ ಒಟ್ಟು ಎಷ್ಟು ಅಂತ ಹೇಳಬಹುದು, ಅಷ್ಟು ಉಂಟು. ಬಿಟ್ಟು ಹೋಗುವವನಲ್ಲ ನೀನು. ಕೆಲವೊಮ್ಮೆ ಬಿಡದೆ ಉಪಾಯ ಇರುವುದಿಲ್ಲ. ಆದರೆ ಬಿಟ್ಟು ಪೋಪೆಯೋ ಯಾಕೆ? ಬಿಟ್ಟು ಹೋದ್ರೆ ಕಷ್ಟ ಉಂಟು ನಮಗೆ. ನೀವು ಸಂಕಲ್ಪ ಮಾಡಿದ್ದರಲ್ಲಿ ನಮಗೆ ಅಶ್ವಮೇಧ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಡಿಸುವೆನೆಂಬ ಬಿಂಕವೋ, ನೀವು ಬಿಡಿಸಿದ್ರೆ ಕಟ್ಟಿದ ನಮ್ಮ ಸಂಕಲ್ಪವನ್ನು ನೀವೇ ಸ್ವೀಕರಿಸಬೇಕು. ನಾವು ಕಟ್ಟುವುದರಲ್ಲಿ ಒಂದು ಸಂಕಲ್ಪ ಉಂಟು, ಸುಮ್ಮನೆ ಕೆಲಸ ಇಲ್ಲದೆ ಇದ್ದಕ್ಕೆ ನಾವು ಕಟ್ಟಿ ಹಾಕಿದ್ದಲ್ಲ ನಮ್ಮ ಅಪ್ಪಯ್ಯ. ನಾವು ಕಟ್ಟುವುದರಲ್ಲಿ ಸಂಕಲ್ಪ ಉಂಟು, ನೀವು ಬಿಡುವುದರಲ್ಲಿ ಸಂಕಲ್ಪ ಇದ್ದದ್ದು, ಅಷ್ಟೇ ವ್ಯತ್ಯಾಸ. ಸಂಕಲ್ಪ ನಿಮ್ಮದ್ದು ಯಾವುದೋ ಅದೇ ಸಂಕಲ್ಪ ನಮ್ಮದ್ದು. ನೀವು ಸಂಕಲ್ಪ ಮಾಡಿ ಬಿಟ್ಟಿದ್ದೀರಿ, ನಾವು ಸಂಕಲ್ಪ ಮಾಡಿ ಕಟ್ಟಿದ್ದೇವೆ, ಅಥವಾ ಕಟ್ಟಿ ಸಂಕಲ್ಪ ಮಾಡಿದ್ದೇವೆ. ಹಾಗಾದ್ರೆ ನಮ್ಮ ಸಂಕಲ್ಪದಲ್ಲಿ ನಿಮ್ಮ ಸಂಕಲ್ಪ ಆಗುವುದಿಲ್ಲ. ಯಾಕಂದ್ರೆ ನೀವು ಚಕ್ರವರ್ತಿ ಸಿಂಹಾಸನ, ನಾವು ಕಪ್ಪವೂ ತರಲಿಲ್ಲ, ನೀವು ಕೇಳಲೂ ಇಲ್ಲ. ನಿಮ್ಮ ಚಕ್ರವರ್ತಿತ್ವ ನಾವು ಗೌರವಿಸ್ತೇವೆ. ಹಾಗಾದ್ರೆ ನಿಮ್ಮ ಸಂಕಲ್ಪದಲ್ಲಿ ನಮ್ಮ ಸಂಕಲ್ಪ ಆಗ್ತದೆ. ಹಾಗೆ ಆಗಬೇಕು ಅಂತಾದ್ರೆ ಬಿಡಿಸಿಕೊಂಡು ಹೋಗಬೇಕು. ಬಿಡಿಸುವೆನೆಂಬ ಬಿಂಕವೋ, ವಯಸ್ಸಾಗ್ಲಿಲ್ವ ಅರ್ಜುನ? ಅಲ್ಲ, ಸರಿ, ಅಪೂರ್ವವಾದ ಉಪಕ್ರಮ ಮಾಡಿದಿ ಸುಧನ್ವ. ಯಾಕಂದ್ರೆ ನಿನಗೆ ವಯಸ್ಸಾಯಿತು, ನಾ ವಯಸ್ಸಿಗೆ ಬಂದೆ. ಬರುವುದು ಬೇರೆ, ಆಗುವುದು ಬೇರೆ ಅಲ್ವಾ? ನೀನು ಮಾಗಿ ಬಾಗಿದ್ದಿ. ಹೌದೌದು, ವಯಸ್ಸಾಗಿದೆ ಅನ್ನುವಾಗ ನಾನು ಮಾಗಿ ಬೆಳೆದು ಬೀಗಿ ನಿಂತಿದ್ದೇನೆ. ನೀನು ಬೀಗಿದ್ದ, ಹೌದು, ನಾನು ಮಾಗಿದ್ದೇನೆ. ಆ ಕಾರಣದಿಂದ ಇನ್ನು ಧರ್ಮರಾಯನ ಹತ್ರ ಎಲ್ಲ ಹೋಗಿ ಕೇಳೋದು, ಕೃಷ್ಣನ ಹತ್ರ ಹೋಗಿ ಎಲ್ಲ ಕೇಳೋದು ಬೇಡ. ತಟ್ಟನೆ ಪೇಳೆನಾಗೆ. ಸರಿ, ಅವಸರ ಉಂಟು ಅಂತಲ್ಲ, ನಮಗೆ ನಿಧಾನ ಅಭ್ಯಾಸ ಇಲ್ಲ ಅಂತ. ಸುಧನ್ವ, ನಿನ್ನ ಮಾತುಗಳನ್ನು ನಾನು ಬಹಳ ಸಾವಧಾನವಾಗಿ ಕೇಳಿದ್ದೇನೆ. ಮತ್ತೆ ಒಳ್ಳೆ ಮಾತುಗಾರ ಇದರಿಂದ ಮಾತಾಡುವಾಗ ಕೇಳುವವಲ್ವ? ಯಾಕೆಂದ್ರೆ ಕೃಪರ ಕೃಪೆಯಿಂದ ಶಾಸ್ತ್ರಗಳನ್ನು ಕಲಿತವನ್ನ. ಲೋಕದಲ್ಲಿ ಶಾಸ್ತ್ರ ಸಂಸ್ಕಾರ ಎಷ್ಟು ಬೆಳೆದಿದೆ ಅಂತ ನಮ್ಮಂಥವರು ಯೋಚನೆ ಮಾಡಿ ಹೇಳಬೇಕು. ಬೇರೆಯವರು ಹೇಳಿದರೆ ಅದು ಅವಸರದ ಮಾತಾಗ್ತದೆ. ಉಪಕ್ರಮ ಮತ್ತು ಉಪಸಂಹಾರ ಎರಡು ಬಹಳ ಪ್ರಧಾನವಾದದ್ದು. ಒಂದು ತಾತ್ಪರ್ಯ ಗ್ರಹಣ ಮಾಡಬೇಕಿದ್ರೆ ಮನಸ್ಸಿನಲ್ಲಿ ಯಾವ ಇಂಗಿತ ಇಟ್ಟುಕೊಂಡು ಇವ ಇಷ್ಟು ಮಾತಾಡಿದ, ಆ ತಾತ್ಪರ್ಯವನ್ನು, ವಿವಕ್ಷೆಯನ್ನು ನಿರ್ಣಯ ಮಾಡಬೇಕು. ಉಪಕ್ರಮವನ್ನು ಮಾತ್ರ ತಿಳಿದು ಮಾತಾಡಿದರೆ ಸಾಲದು, ಉಪಸಂಹಾರವನ್ನು ತಿಳ್ಕೊಳ್ಬೇಕು. ಕೊನೆಯಲ್ಲಿ ಹೇಗೆ ನಿಲ್ಲಿಸಿದ ಮಾತನ್ನು ಅಂತ, ಹೇಗೆ ಪ್ರಾರಂಭಿಸಿದ, ಹೇಗೆ ನಿಲ್ಲಿಸಿದ. ಸೃಷ್ಟಿಗೆ ಅರ್ಜುನನೇ ನೀನು ಅಂತ ಕೇಳುವಾಗ ಇಡೀ ಸೃಷ್ಟಿ ನಿನ್ನ ಮನಸ್ಸಿನಲ್ಲಿತ್ತು. ಹಲವು ವಿಧವಾದ ಸೃಷ್ಟಿಗಳನ್ನು ಯೋಚನೆ ಮಾಡಿದ್ದಿ. ಪದ್ಮನಾಭನ ದಯೆ ನಿನಗೆ ಚೆನ್ನಾಗಿದೆ. ಪದ್ಮನಾಭ ಸೃಷ್ಟಿಯ ಮೂಲ. ಪದ್ಮನಾಭನ ದಯೆಯಿಂದ ಇಡೀ ಸೃಷ್ಟಿ, ಆ ಸೃಷ್ಟಿಯಲ್ಲಿ ಅರ್ಜುನತ್ವವನ್ನು ಹುಡುಕಿಕೊಂಡು ನೀನು ಬಂದೆ. ನಮಗೆ ಬಹಳ ರೋಮಾಂಚ ಆದದ್ದು ಅದು. ಸೃಷ್ಟಿಯ ಉದ್ದೇಶದಲ್ಲಿ ಅರ್ಜುನ ಸೇರಿಕೊಳ್ತಾನೆ, ಸೃಷ್ಟಿಯ ವಿಸ್ತಾರದಲ್ಲಲ್ಲ, ಸೃಷ್ಟಿಯ ಉದ್ದೇಶದಲ್ಲಿ.
ಸೃಷ್ಟಿಯ ವಿಸ್ತಾರವನ್ನು ಗ್ರಹಿಸ್ತಾ ಅದರ ಉದ್ದೇಶವನ್ನೂ ನೀನು ಸಮೀಕ್ಷೆ ಮಾಡಿದ ವಿಧಾನ ಬಹಳ ಆಪ್ಯಾಯನವಾಗಿತ್ತು, ಸಂತೋಷ ಆಯಿತು. ಇಲ್ಲದೇ ಇದ್ದರೆ ಹೊರಟ ಆವೇಶದಲ್ಲಿ ಆದರೆ 4 ಬಾಣ ಬಿಟ್ಟಾಗುತ್ತಿತ್ತು, ಪ್ರಸಂಗ ಮುಗಿತಿತ್ತು. ಏನು ನಾ 8 ತಯಾರು ಮಾಡಿದ್ದೇನೆ. ಇರ್ಲಿ ಆದ್ದರಿಂದ ಬಂದದ್ದೇಗೆ ಹಾರಿಸಿದನು ರಥವ, ಹೌದೌದು, ಪರಬಲವ ಸವರುತ್ತ ಫಲುಗುಣನ ಹುಡುಕುತ್ತ. ಅದು ಹಿಂದಿನ ಎತ್ತುಗಡೆ ಸವರಿದ್ದು ಯಾಕೆ? ಪರಬಲ ಬೇಕು ಅಂತ. ಪರಬಲ ವಿರೋಧಿಯ ಬಲ ಅಂತ ಅಲ್ಲ, ಪರಬಲವ ಸವರುತ. ಅದು ಕಾರಣ ಉಂಟು, ಅದು ಸಾಕುವುದಕ್ಕೆ. ದೈತ್ಯ ಬಲ ಬಿದ್ದಿದೆ, ಬಿದ್ದಿದೆ. ಮಾನವ ಬಲ ಮಲಗಿದೆ, ದೇವ ಬಲ ನಿಸ್ತೇಜವಾಗಿದೆ, ಮಸಡಿಸಿದೆ. ಇದನ್ನು ಮೀರಿ ನಿಂತವ ನೀನು ಸೃಷ್ಟಿಯಲ್ಲಿ. ಪರಬಲವ ಸವರುತ. ಆದ್ದರಿಂದಲೇ ಈ ಗೋಕ್ಷೀರದ ಬಗ್ಗೆ ಇಷ್ಟು ಮಾತಾಡಿತ್ತು. ಬೆನ್ನು ಸವರದೆ ಇದ್ರೆ ಹೆಚ್ಚು ಹಾಲು ಪಡೀಲಿಕ್ಕಾಗುವುದಿಲ್ಲ. ಅದಕ್ಕೆ ಬೇಕಾಗಿ ಹುಲ್ಲು ಹಾಕಿ ಬೆನ್ನು ಸವರುವುದು. ಅದು ಸರಿ, ನೀನು ಕೇಳಿದ್ದು ಹೌದು. ಅಕ್ಷಯ ಪಾತ್ರೆಯಲ್ಲಿ ಒಂದು ಅಗುಳಿತ್ತು. ನೀನು ನಮ್ಮ ಚರಿತ್ರೆಯ ಒಂದೊಂದು ಘಟನೆ ಎತ್ತಿಕೊಂಡಾಗಲೂ ಅದರ ಅಂತರಾರ್ಥವನ್ನು ಗ್ರಹಿಸಿದವ ಅಂತ ಗೊತ್ತಾಯಿತು. ಅಕ್ಷಯ ಪುಣ್ಯ ಅಂತ. ಒಂದೊಮ್ಮೆ ಪಾತ್ರೆಯನ್ನು ಪೂರ್ಣ ತೊಳೆಯಬಹುದು ಅಂತಾದರೆ ಅಕ್ಷಯ ಪಾತ್ರ ಆಗ್ತದೆ ಅನ್ನೋದು ಇಲ್ಲ. ಅಕ್ಷಯ ಪಾತ್ರೆಯ ಆದ್ದರಿಂದಲೇ ಅಗುಳು ಉಳಿದಿತ್ತು, ಲೋಕದ ಹಸಿವು ನೀಗಿತ್ತು. ನೀರು ಅದು ಅಲ್ಲಿ ಸ್ವಲ್ಪ ಅವಸರ ಮಾಡಿದೆ ಅಂತ ನನಗನ್ನಿಸ್ತು. ದ್ರೌಪದಿಯ ಮೈ ಮೇಲಿನ ಬಟ್ಟೆ ಅಕ್ಷಯವಾಯಿತು. ಯಾಕೆಂದರೆ ಪಾಂಡವರ ಬಟ್ಟೆಯೇ ಹರಿಗಾಗಿ ಹರಿತಂದ ಪಾಂಡವರ ಬಟ್ಟೆ ಅಕ್ಷಯವೇ ಆಗಬೇಕದು. ಅದು ಕ್ಷಯ ಆಗೋದಕ್ಕೆ ಸಾಧ್ಯ ಇಲ್ಲ. ಅರ್ಜುನನ ತೂಣೀರ ಅಕ್ಷಯವಾಗಿದೆ. ಮೂಡಿ ಬರುವ ಬಾಣಗಳ ಹಿನ್ನೆಲೆಯಲ್ಲಿ ಅಕ್ಷಯ ತೂಣೀರ ಬಿಟ್ಟಾಗ ಅಲ್ಲಿ ವ್ಯಯಾಗಿ ಹೋಯಿತು ಅಂತಲ್ಲ, ಅವ್ಯಯವೇ ಅಸ್ತ್ರವಾಗಿ ಬರುವ ತೂಣೀರ ಅದು. ಆದ್ದರಿಂದ ಅದು ಅಕ್ಷಯ ತೂಣೀರ. ಪಾಂಡವರ ಬದುಕನ್ನು ಇಷ್ಟು ಚೆನ್ನಾಗಿ ಬಲ್ಲ ನೀನು ಒಂದು ದೃಷ್ಟಿಯಿಂದ ಧ್ರುವನಂತೆ, ಪ್ರಹ್ಲಾದನಂತೆ ಅಂತರರ್ಥವನ್ನು ಜೀವನದಲ್ಲಿ ತರುವ ಮುಗ್ಧತೆಯನ್ನಿಟ್ಟುಕೊಂಡ ಸಿದ್ಧ ಅಂತ ನನಗನ್ನಿಸಿತ್ತು. ಅದಕ್ಕೆ ನಾನು ನೆನಪಿಸಿದ್ದು, ನಿಮ್ಮಲ್ಲಿ ಅಕ್ಷಯ ಪುಣ್ಯ, ಹೌದೌದು, ನಮ್ಮಲ್ಲಿ ಕ್ಷಯವಾಗದ ಪುಣ್ಯ ಅಲ್ಲ. ಅದು ಇಲ್ಲಿ ಅದು ಆಗಬೇಕದು. ಆದರೆ ಸ್ವಲ್ಪ ಈ ಹುಡುಗಾಟಿಕೆ ಇದ್ರೆ ಕ್ಷಯ ಆಗಿಬಿಡುತ್ತದೆಯೋ ಅಂತ ನನಗನ್ನಿಸಿದ್ದು. ಕೇಳುವ ಮಗು ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ನಿನ್ನ ಬೆಡಗಿನ ನುಡಿಯ ಹಯವ ಬಿಡು, ಹಯವ ಬಿಡು, ನಮ್ಮೊಡನೆ ತೆರಳು.
ಇಷ್ಟು ಹಿನ್ನೆಲೆ ಉಂಟದು. ಹುಡುಗನಿಗೂ ಹಿನ್ನೆಲೆ ಉಂಟು ಅಂತಾದರೆ ಬರೇ ಹುಡುಗ ಅಲ್ಲ ಅಂತಾಯಿತು. ಅಲ್ಲ, ಹುಡುಗ ಅಂತ ಕರೆಯುವುದಕ್ಕೆ ಇಷ್ಟು ಹಿನ್ನೆಲೆ ಬೇಕು ಅಂತ ನಾನು ಹೇಳಿದ್ದು. ಅಷ್ಟು ಉಂಟು, ಅಷ್ಟು ಉಂಟದು. ಒಳ್ಳೊಳ್ಳೆಯ ಮಾತುಗಳನ್ನು ಆಡಿದ್ದಿ, ಆದರೆ ಆ ಮಾತುಗಳನ್ನು ಒಳ್ಳೆಯದಾಗಿ ಸಾಕುವುದಕ್ಕೆ ಬೇಕಾದ ಸಹನೆ ಇಲ್ಲ ನಿನಗೆ. ಆದ್ದರಿಂದ ಹುಡುಗ ಅಂತ ಹೇಳಿದ್ದು. ಒಳ್ಳೆಯದು. ತಿರುಗಾಟ ಎಷ್ಟಾಯ್ತೋ ಗೊತ್ತಿಲ್ಲ, ಹೊರ ತಿರುಗಾಟ ಅಷ್ಟಾಗಲಿಲ್ಲ, ಆದರೆ ಒಳಮುಖವಾದ ತಿರುಗಾಟ ಚೆನ್ನಾಗಾಗಿದೆ. ನಿನಗೆ ಹೊರ ತಿರುಗಾಟ ಬಹಳ ಆಗಿದೆ, ನಮಗೆ ಬೇಸರ ಬಂದಿದೆ ಅದೀಗ. ನಮಗೆ ಉತ್ಸಾಹ ಉಂಟು. ಆದ್ದರಿಂದಲೇ ನಿನ್ನನ್ನು ಹುಡುಕ್ತಾ ಬಂದದ್ದು ನಾನು. ಹುಡುಕಿ ಹುಡುಕಿ ಹುಡುಗ ಅಂತ ಹೇಳಿದ್ದು. ಅದಕ್ಕೆ ಬೇಕಾಗಿ ಫಲಗುಣನನ್ನು ಹುಡುಕುತ್ತಾ, ನನ್ನನ್ನು ಹುಡುಕುತ್ತಾ ಬಂದಾರೆ ಅಂತ ಬಂದರೆ ಮತ್ತು ಹುಡುಕಲಿ ಅಂತ ಹಿಂದೆ ಸರಿಯುವುದಲ್ಲ, ನಾನು ಸ್ವಲ್ಪ ಮುಂದೆ ಬಂದು ನಿಲ್ಲೋದು. ಅದಕ್ಕೆ ನಿನ್ನನ್ನು ನಿಲ್ಲಿಸಿ ಮಾತಾಡಿದ್ದು. ನಿಲ್ಲಿಸುವವರಿದ್ದರೆ ನನಗೆ ಕುಣಿಬೇಕು ಅಂತ ಇಲ್ಲ, ಮಾತಾಡಿದ್ದು ನಿಲ್ಲಿಸೋದಕ್ಕೆ. ನಿಲ್ಲಿಸಿ ಮಾತಾಡಿದ್ದು. ಒಳ್ಳೆಯದು. ಸುಧನ್ವ ಓ, ಅಪೂರ್ವವಾದ ನಾಮಕರಣ. ದೇವರ ಪುಣ್ಯ, ಹಿರಿಯರ ಪುಣ್ಯ. ಪುಣ್ಯ ಮಾತ್ರ ಅಲ್ಲ, ದೇವರೇ. ಸುಧನ್ವ, ಪಿನಾಕಪಾಣಿಯನ್ನು ಸುಧನ್ವ ಅಂತ ಆರಾಧನೆ ಮಾಡ್ತೇವೆ. ಶಾರ್ಂಗಪಾಣಿಯಾದಂತಹ ನಾರಾಯಣನನ್ನು ಸುಧನ್ವ ಅಂತ ಆರಾಧನೆ ಮಾಡ್ತೇವೆ. ಹಾಗಂತ ಧನುಸ್ಸನ್ನು ಅವರು ಬಳಸಿಕೊಳ್ಬೇಕು ಅಂತಿಲ್ಲ, ಕೈಯಲ್ಲಿದ್ದರೆ ಸಾಕು. ಯಾಕೆ ಅಂತಂದರೆ ಪ್ರಣವೋ ಹಿ ಧನು. ಧನುಸ್ಸು ಬೇರೆಯಲ್ಲ, ಅವನ ಮನಸ್ಸು ಬೇರೆಯಲ್ಲ. ನಾರಾಯಣನ ಮನಸ್ಸು, ಅವನ ಧನುಸ್ಸು, ಅದು ಪ್ರಣವ. ಅದೇ ದೇವರ ದಯದಿಂದ ಅದೇ ಹೆಸರು ನೆನಗೆ ಬಂತು ಅಂತಂದರೆ ನಿನ್ನ ಪ್ರಣಯವು ಪ್ರಣವ ಆಗಬೇಕೋ ಬೇಡವ? ಯಾವಾಗ ಒಳಗಿರುವ ಪ್ರಣವ ಆಗಲಿಲ್ವಾಗ ಹುಡುಗ ಅಂತ ಹೇಳುದು. ಅಂತಹ ಮಾಗು ಬರದೆ ಬೀಗು ಹೆಚ್ಚಾದರೆ, ತನ್ನಿಂದ ತಾನೇ ಬೀಗಿ ಬೀಗಿ ತೂಗಿ ಮಾತಾಡಿದರೆ ಹುಡುಗ. ಹಾಗಂತ ಒಳ್ಳೆ ಹುಡುಗ ನೀನು, ಪ್ರತಿಭಾವಂತನಾದಂತಹ ಹುಡುಗ. ನಿನ್ನನ್ನು ಹುಡುಕಿ ಮಾತಾಡೋದು ಆ ದೃಷ್ಟಿಯಿಂದ. ಏನು ಪಟನೆ ಮಾತಾಡಿದ್ದಿ. ಇಲ್ಲಿಯ ಪಾಠಶಾಲೆ ಬಹಳ ಚೆನ್ನಾಗಿದೆ ಅಂತ ನಮಗೆ ಭರವಸೆ ಬಂತು. ಪಾಠಶಾಲೆ ಮಾತ್ರ ಚೆನ್ನಾಗಿರುವುದಲ್ಲ, ಕಲಿಯುವವರು ಚೆನ್ನಾಗಿ ಕಲಿತಾರೆ. ಶಂಖಧ್ವನಿ, ಲಿಖಿತವಾದ ಭಾಷೆಯ ಪರಿಷ್ಕಾರ. ನಮಗೆ ತುಟಿ ತೆರೆಯುವಾಗ ತಾಯಿ ಶಂಖವನ್ನೇ ತುಟಿಗಿಟ್ಟದ್ದು. ಹೌದೌದು, ಶಂಖವನ್ನು ಕೆನ್ನೆಗೆ ಮುಟ್ಟಿಸಿದರೆ ಇಹಪರಗಳ ಪರಮಾರ್ಥ ಕಾಣ್ತದಂತ. ಅವ ದೇವರಿಗೆ ಅರ್ಥ ಆಗುವ ಭಾಷೆಯಲ್ಲಿ ತೊಡಗಿದ್ರಂತೆ. ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ. ಹೌದು, ಎಲ್ಲರಲ್ಲೂ ವಾಕ್ ಪ್ರಸುಪ್ತವಾಗಿದೆ. ಅದು ಜಾಗರಿತವಾಗಬೇಕು. ಕೆನ್ನೆಗೆ ಶಂಖ ತಾಗಬೇಕು. ಹೌದು, ನಾಲಿಗೆಗೆ ಸಂಸ್ಕಾರ ಆಗಬೇಕು. ಅವ ಆಧ್ಯಾತ್ಮದ ಒಂದು ಧ್ರುವ. ಹೌದು, ಆ ಧ್ರುವ ಇಲ್ಲೂ ಪ್ರಕಟ ಆಗಬೇಕು ಅಂತ ನಾನು ಶಂಖನಾದವನ್ನು ನಿನ್ನ ಕೆನ್ನೆಗೆ ತಾಗಿಸೋದು. ಅಂದರೆ ಪರಮಾರ್ಥ. ನಮ್ಮಲ್ಲಿ ಬೆಳಗ್ಗೆ ಪೂಜೆ ಆಗುವಾಗ ಶಂಖ ಊದುವುದು ನಾನೇ. ಒಳ್ಳೇದಾಯ್ತದ. ಪರಮಾರ್ಥ ನಾನು ಹೇಳಿದ್ದು. ಒಳ್ಳೆಯ ಉಪಕ್ರಮ ಮಾಡಿ ಮಾತಾಡ್ತಾ ಕೊನೆಯಲ್ಲಿ ಬೆಡಗಿನ ಮಾತು ಸೇರಿಸಿದ್ದೀನಿ. ಹೌದಾ? ಮಾತು ಬೆಡಗಾಗುವುದು ಯಾವಾಗ? ಪ್ರಮಾಣ ತರ್ಕಗಳಿಂದ ತತ್ವಾರ್ಥವನ್ನೇ ನಿರ್ದೇಶ ಮಾಡ್ತಾ ಹೋಗುವಾಗ ಅತತ್ವ ಸೇರಿದರೆ, ಪರಮಾರ್ಥ ಮರೆಯಾದರೆ ಆ ಮಾತನ್ನು ಬೆಡಗು ಅಂತ ಹೇಳೋದು. ಬೆಡಗು ಅದು ವಸ್ತುತಃ ಬಂಗಾರ ಅಲ್ಲ, ಸುವರ್ಣ ಅಲ್ಲ, ಸುವರ್ಣದ ಹೊಳಪು. ಬೆಳ್ಳಿ ಅಲ್ಲ, ಬೆಳ್ಳಿಯ ಹೊಳಪು. ರತ್ನ ಅಲ್ಲ, ರತ್ನದ ಹೊಳಪು ಮಾತ್ರ ಇರೋದು. ಬೆಲೆ ಇಲ್ಲ, ನೆಲೆ ಇಲ್ಲ, ಹೊಳಪು ಮಾತ್ರ ಇದ್ದರೆ ಬೆಡಗು ಅಂತ. ಈಗ ಹಾಗಾಯಿತೋ ಅಲ್ವೋ ಅಂತ ನಾನು ಸ್ವಲ್ಪ ವಿವರಿಸ್ತೇನೆ, ನಿನಗೆ ಅರ್ಥ ಆಗ್ತದೆ. ಹೌದದು, ಯೋಗಿಗಳಿಗೂ ಚಿನ್ನ ಬೆಡಗೆ ಅಲ್ವೋ? ಚಿನ್ನ ಬೆರಗು, ಬೆಡಗಲ್ಲ, ಬೆರಗು ಅಲ್ಲ. ಬೆರಗೋವುದು ಬೆಡಗು ಯಾಕೆಂದ್ರೆ ಅಲ್ಲ, ಮೌಲ್ಯ ಕಲ್ಪನೆ ಆಗುದಿಲ್ಲ ಅಂತ ಅಲ್ಲ. ಯಾಕೆಂದ್ರೆ ಹಿರಣ್ಯ ಗರ್ಭನ ವಿಸ್ತಾರ, ಮೋಹ ವಿಸ್ತಾರವನ್ನು ಕಂಡು ಯೋಗಿ ಬೆರಗು ಪಡ್ತಾನೆ. ಹೌದು, ಆಮೇಲೆ ಭಯ ಪಡ್ತಾನೆ. ಆದ್ದರಿಂದ ಅದು ಯೋಗಿಗಾದದ್ದು ಬೆರಗು. ಹುಡುಗ ನಿನಗೆ ಬೆಡಗು ಯಾಕೆ ಹೇಳ್ತೇನೆ ಗೊತ್ತಾ? ಪಾಂಡವರ ಜೀವನದಲ್ಲಿ ಅಕ್ಷಯ ಸಂಸ್ಕಾರ ಹೇಗೆ ಸೇರಿಕೊಂಡಿದೆ, ನೀನು ಉಪಕ್ರಮಿಸಿದ್ದು ಅದನ್ನೇ ತೆಗೆದುಕೊಳ್ಳೋದು. ಹೌದು, ನಿನ್ನ ಉಪಕ್ರಮವನ್ನೇ ಇಟ್ಟುಕೊಂಡು ಹೇಳೋದು. ಪಾಂಡವರ ಬದುಕಿನ ಹಿನ್ನೆಲೆಯಲ್ಲಿ ಅಕ್ಷಯ ಇದೆ, ಮುನ್ನೆಲೆಯಲ್ಲಿ ಅಕ್ಷಯ ಇದೆ, ಬದುಕಿನುದ್ದಕ್ಕೂ ಅಕ್ಷಯವೇ ಬೆಳಕೊಂಡು ಬಂದಿದೆ. ಯಾವುದು ಅಕ್ಷಯವೋ ಅದರ ನಾಶವನ್ನು ಬಯಸಬಾರ್ದು.
ಅದರ ನಾಶವನ್ನು ಊಹಿಸಬಾರದು, ಅದರ ನಾಶವನ್ನು ಧ್ವನಿಸಬಾರದು. ಈಗ ಬಟ್ಟೆ ಅಕ್ಷಯವಾಗಿದೆ ಅಂತ ಒಬ್ಬ ಅಳೆಯುವುದಕ್ಕೆ ಹೊರಟ್ರೆ ಅವನನ್ನು ತೊಡಗಿಸಿದವನು ದುಶ್ಯಾಸನನೋ ಹಾಗೆ ತೊಡಗಿದವನು ದುಶ್ಯಾಸನೋ ಯಾವುದೂ ಇರಲಿ, ಆ ಕ್ರಿಯೆಗೂ ಬೌದ್ಧಿಕವಾಗಿ ಅದನ್ನೇ ಪ್ರಶ್ನಿಸುವ ಕ್ರಿಯೆಗೂ ಬಹಳ ಅಂತರ ಇಲ್ಲ ಸುಧನ್ವ. ಅಲ್ಲ, ಅದನ್ನು ಅಳತೆ ಮಾಡಬಾರದು ಅಂತಲೋ ಅದು ಮುಷ್ಟಿಯೊಳಗೆ ಬೀಳುವ ಹಿಡಿ ಬೂದಿಯಾದದ್ದು. ಹೌದು. ಆ ಮಾಡಿದ ಪಾಪವನ್ನು ಹೌದು. ತಿಲಕ ಇಟ್ಟು ಕಳಿ. ಹೌದು. ಆದ್ದರಿಂದ ಅಳತೆಗೆ ಒಳಪಡದ ವಸ್ತುವನ್ನು ಅಳತೆಗೆ ಒಳಪಡಿಸುವ ಒಂದು ಪ್ರಯತ್ನ ಶಿಷ್ಟವಾದರೂ ಅದು ನಮಗೆ ಸ್ವೀಕಾರ್ಯ ಅಲ್ಲ, ಭ್ರಷ್ಟವಾದರೂ ಸ್ವೀಕಾರ್ಯ ಅಲ್ಲ. ಸ್ವಲ್ಪ ಹಾಗಾಯ್ತೋ ಅಂತ ನಾನು ಇಲ್ಲ ಈಗ ನಾನು ವಿಸ್ತರಿಸ್ತೇನೆ, ಹಾಗೆ ಆಯ್ತೇನೋ ಅಂತ. ಬೆಡಗು ಅಂತ ಹೇಳಿದ್ದ ಅದಕ್ಕೆ ಅಕ್ಷಯ ತೂಣೀರ, ಧನುರ್ವೇದದ ಒಂದು ಅಪರಾವತಾರ, ವ್ಯೂಹ ವಿದ್ಯಾ ವಲ್ಲಭರ ಶಿಷ್ಯತ್ವ, ಎಲ್ಲವನ್ನೂ ಗ್ರಹಿಸಿ ಆಡಿದ ಮಾತು. ಬಿಟ್ಟು ಪೋಪೆಯೋ ಬಿಡಿಸುವೆನೆಂಬ ಬಿಂಕವೋ, ಅದು ಬಹಳ ಮುಖ್ಯ. ಅದನ್ನೇ ಇಟ್ಕೊಳ್ಳೋದು. ಈಗ ಕುದುರೆ ಕಟ್ಟಿದವರು ಯಾರು ಅದು ದೊಡ್ಡ ವಿಷಯ ಅಲ್ಲ, ಯಾರೂ ಕಟ್ಟಲಿ. ಕಟ್ಟಿದ್ದು ಸರಿಯಾದರೆ ಹೊಡೆದಾಡ್ಲಿ, ತಪ್ಪಾದರೆ ಬಿಡ್ಲಿ, ತಪ್ಪಾಯಿತು ಅಂತ ಹೇಳಲಿ ಬಿಡ್ಲಿ, ಅದು ಹೇಗೂ ಇರಲಿ. ಆದರೆ ಬಿಟ್ಟು ಪೋಪೆಯೋ ಅದನ್ನೂ ಸ್ವಲ್ಪ ಮಟ್ಟಿಗೆ ಸಹಿಸಬಹುದು. ಬಿಡಿಸುವೆನೆಂಬ ಬಿಂಕವು ಅಂತ ಕೇಳಿಬಿಟ್ಟಿಯಲ್ಲ. ನರನ ಬಿಂಕ ಎಷ್ಟು ಪುರಾತನ ನಿನಗೆ ಗೊತ್ತಿಲ್ವದು? ಹೌದೌದು. ನಾರಾಯಣನಿಗೆ ಬಿಂಕ ಇದ್ರೆ ನರನಿಗೆ ಯಾಕಿರಬಾರ್ದು? ಓ, ನರನಿಗೆ ಬಿಂಕ ಇದ್ರೆ ನಾರಾಯಣನಲ್ಲಿ ಯಾಕೆ ಪ್ರತಿಫಲಿಸಬಾರದು? ನರನ ಬಿಂಕ ಬೇರೆಯಲ್ಲ, ನಾರಾಯಣನ ಬಿಂಕ ಬೇರೆಯಲ್ಲ. ಅಷ್ಟು ಪ್ರಾಚೀನವಾದ ಬಿಂಕವನ್ನೇ ಪಂಥಾಹ್ವಾನ ಮಾಡ್ತಿ ಅಂತಂದ್ರೆ ಏನಪ್ಪ ಕವಚ ತೊಟ್ಟಿದ್ದಿ ನೀನು? ನಾನು ಹೇಳೋದು ಸುಧನ್ವ, ಅದಕ್ಕೆ ಹೇಳುವುದು. ನಾವು ಬಿಟ್ಟ ಮೇಲೆ ಮತ್ತೆ ಬಿಟ್ಟು ಹೋಗುವರಲ್ಲ. ಕುದುರೆಯನ್ನು ಬಿಡುವುದಕ್ಕೆ ಯಥೇಚ್ಛಂ ವಿಹರ ಅಂತ ಬಿಟ್ಟಿತ್ತು. ಕಟ್ಟುವುದು ಯಾಕೆ ಅಧರ್ಮವಾಗುತ್ತದೆ, ಕಟ್ಟುವುದು ಯಾಕೆ ಪಂಥಾಹ್ವಾನವಾಗುತ್ತದೆ, ಅಲ್ಲೇ ಇರೋದು ಗುಟ್ಟು. ಯಥೇಚ್ಛಂ ವಿಹರ ಎಂಬ ಯಜ್ಞ ಸಂಕಲ್ಪಕ್ಕೆ ಪ್ರತಿಬಂಧ ಬಂತ ಇಲ್ವ ಕುದುರೆ ಕಟ್ಟಿದಾಗ? ಅಲ್ಲಿಂದ ಪ್ರಾರಂಭ. ಯಥೇಚ್ಛಂ ವಿಹರ ಎಂಬ ಶಾಸ್ತ್ರಕ್ಕೆ ಪ್ರತಿಬಂಧವನ್ನು ನೀನು ಸೃಷ್ಟಿ ಮಾಡಿದ್ದಿ. ಈಗ ನಾನು ಬಿಡು ಅಂತ ಕೇಳೋದು ಯಥೇಚ್ಛ ವಿಹಾರ ಎಂಬ ಸಂಕಲ್ಪ ನಿಮ್ಮದಲ್ಲೂ? ಅದು ನಮ್ಮದು, ಅದೇ ಹೇಳ್ತಾ ಇರೋ ನಮ್ಮ ಸಂಕಲ್ಪ ನಮ್ಮದಲ್ಲ. ಅಲ್ಲಲ್ಲ, ಈಗ ನಿನ್ನ ಸಂಕಲ್ಪ ನಮ್ಮ ಸಂಕಲ್ಪ ಸೇರಿಸೋದು ಹೇಗೆ ಅಂತ ಹೇಳ್ತಾರೆ. ಅದು ಸೇರಿಸೋದಕ್ಕೆ ಒಂದು ವಿಧಾನ ಇದೆ. ಯಥೇಚ್ಛಂ ವಿಹಾರ ನಾವು ಬಿಟ್ಟಿದ್ದೇವೆ. ಕುದುರೆ ನಿಮ್ಮ ಊರೊಳಗೆ ಬಂತು, ನಾವೇನು ತಂದು ಬಿಟ್ಟದ್ದಲ್ಲ, ತಾನಾಗಿ ಬಂತು. ನೀವಾಗಿ ತಂದು ಬಿಟ್ಟು ನಮ್ಮಲ್ಲಿ ಕಾಯುವವರಿದ್ದಾರೆ, ಅದೇ ತಂದು ಬಿಟ್ಟದ್ದು. ಅವರು ಒಟ್ಟಿಗೆ ನಿಮ್ಮನ್ನು ಗಟ್ಟಿ ಹಾಕ್ತಾರೆ. ಅಲ್ಲ, ಅದು ಬೇರೆ ವಿಷಯ. ಈಗ ಅವರು ಪ್ರಯತ್ನ ಮಾಡಲಿ. ಈ ಅಶ್ವಮೇಧದ ಕುದುರೆ ಅಂತ ಹೇಳಿದ್ರೆ ತಂದು ಬಿಡುವ ಪ್ರಮೇಯ ಇಲ್ಲಲ್ಲ ಅರ್ಜುನ? ಅದೇ ಇಲ್ಲ, ತಂದು ಬಿಡುವುದಲ್ಲ, ಅದು ಅಂತ ಹೇಳುದು. ತಂದು ಬಿಡುವುದಲ್ಲ, ಅದು ಯಥೇಚ್ಛ, ಅದು ಬಿಟ್ಟು ಬಿಡುವುದು. ಸಕಲ ದೇವತೆಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ದೇವ ಸಂಕಲ್ಪಕ್ಕೆ ಅದನ್ನು ಒಪ್ಪಿಸಿ ಯಥೇಚ್ಛಂ ವಿಹರ ಅಂತದ್ದು ಒಳಗಡೆ ಬಂದ ಮೇಲೆ ನೀವು ಕಟ್ಟುವುದಕ್ಕೆ ಕಾರಣ ಕುದುರೆ ಅಲ್ಲ, ಹೌದಾ? ಅದರ ಹಣೆಯಲ್ಲಿರುವ ಲಿಖಿತ. ಬಲ್ಪುಳ್ಳವರು ಕಟ್ಟಿ ಕಾದುವುದು, ಕಾದಲಸದಳವಾದವರು ಕಪ್ಪಗಾಣಿಕೆಯನ್ನು ಕೊಡುವುದು, ಹೌದಾ? ಹೌದು. ನಾವು ಎರಡು ಅವಕಾಶ ಕೊಟ್ಟಿದ್ದೇವೆ. ಹೇಗೆ? ಒಂದು ಬಲ್ಪಿದ್ದವರು ಕಟ್ಟಿ ಕಾದುವುದು, ಹೋರಾಟ ಮಾಡಬೇಕು. ಯಾಕೆ ನಾವು ಹೇಗೂ ಬಿಡಿಸೋದೆ. ಹೌದೌದು, ಹೇಗೂ ಬಿಡಿಸೋದೆ. ನೀವು ಬಿಡಿಸಲೇಬೇಕು. ನಾವು ಬಿಡಿಸೋದಕ್ಕೆ ಇದ್ದವು, ಬಿಡಿಸೋದು. ಆದ್ರೆ ಏನೆಲ್ಲ ಬಿಡಿಸಬೇಕಾಗ್ತದೆ ಅಂತ, ಹೋರಾಟಕ್ಕೆ ನಿಂತರೆ ಆಯುಷ್ಯವನ್ನು ಬಿಡಿಸಬೇಕಾಗ್ತದೆ, ಅವರ ಸೇನಾಬಲವನ್ನು ಬಿಡಿಸಬೇಕಾಗ್ತದೆ, ಅವರಿಗೆ ಎಲ್ಲ ಕೊನೆಗೆ ಏನು ಅಂದ್ರೆ ಎಲ್ಲ ಋಣಾನುಬಂಧ ಬಿಡಿಸಿ ಅಂತ ಹೇಳಿದರೆ ಸೋಲು ಮತ್ತು ಸಾವು ಎರಡು ಬರ್ತದೆ. ಸರಿ, ಅರ್ಜುನನ ಜೊತೆಗೆ ಹೋರಾಟ ಮಾಡುವವರಿಗೆ ಎರಡೂ ಕಟ್ಟಿಟ್ಟದ್ದು, ಸೋಲು ಮತ್ತು ಸಾವು, ಹೌದಾ? ಈಗ ಹಾಗಲ್ಲ, ಕಪ್ಪಗಾಣಿಕೆಯನ್ನು ಕೊಟ್ರಿ, ಹಯವನ್ನು ಬಿಡು. ನೀ ಹೇಗೂ ಕಟ್ಟಿದ್ದಿ, ಅಷ್ಟೇ ಅಲ್ಲ ಯುದ್ಧ ಮಾಡಿದ್ದಿ, ಯುದ್ಧ ಮಾಡ್ಲಿಕ್ಕೆ ಬರ್ತದೆ ಅಂತ ಆಯ್ತಲ್ಲ. ಹೌದೌದು, ಬಲ್ಪಿದೆ ಅಂತ ತೋರಿಸಿಯೂ ಆಯ್ತು. ವೀರ ಕ್ಷತ್ರಿಯರ ಒಂದು ಲಕ್ಷಣವನ್ನು ನೀನು ಇಲ್ಲಿ ಸಾದರಪಡಿಸಿದ್ದಿ, ಒಪ್ಕೊಳ್ಳೋಣ. ಈಗ ಒಂದು ಸರಿಯಾಗಿ ಬದುಕುವ ದಾರಿ, ಬದುಕುವ ದಾರಿ. ಅಲ್ಲ, ಆ ಶಬ್ದವು ಬಂತಲ್ವ ಅರ್ಜುನನ? ಹೌದು, ಬದುಕುವ ದಾರಿ ಅಂತ. ಬದುಕುವ ದಾರಿ, ಬದುಕಿನ ದಾರಿ, ಎರಡು. ದಾರಿಯನ್ನು ಎಷ್ಟು ಕಾಡುಗಳಲ್ಲಿ ಅಂಡರದು ಹುಡುಕಿದ್ದೇವೆ ಗೊತ್ತಾ?
ಹೌದಪ್ಪ, ಬದುಕಿನ ದಾರಿ, ಬದುಕುವ ದಾರಿ. ಕಾಡಿನಲ್ಲೇ ದಾರಿ ಹುಡುಕೋದು, ನಾಡಿನಲ್ಲಿ ದಾರಿ ಉಂಟಲ್ಲ, ಹೇಗೂ ಉಂಟಲ್ಲ. ಹೌದು. ಹಾಗಾಗಿ ಕಾಡಿನಲ್ಲಿ ಅಂಡರೆದು ಹುಡುಕಿದ ದಾರಿ ಬದುಕುವ ದಾರಿ, ಆರಣ್ಯಕ ಮಾರ್ಗ. ಅದರ ಒಂದು ತಾತ್ಪರ್ಯದಿಂದ ಹೇಳುವುದು, ಹಯವನ್ನು ಬಿಡು, ನಮ್ಮ ಪಡೆಯನ್ನು ಒಡಗೂಡು, ಧನವನ್ನು ಕೊಡು, ನಿನ್ನನ್ನು ಚೆನ್ನಾಗಿ ನಾವು ನೋಡಿಕೊಡುತ್ತೇವೆ, ಯಜ್ಞ ನಿರಾತಂಕವಾಗಿ ನಡೀತದೆ, ಧರ್ಮ ಸಂಕಲ್ಪ ಎನ್ನುವುದು ಪೂರೈಸ್ತದೆ, ಪದ್ಮನಾಭರ ದಯ ಆಗ್ತದಪ್ಪ ನಿನಗೆ. ಪುಣ್ಯ ಕಾರ್ಯಕ್ಕೆ ಮೂರ್ತ ಇಲ್ಲ. ಕೆಲವೆಲ್ಲ ಬಿಡಿಸಲಿಕ್ಕೆ ಎಲ್ಲ ಮೂರ್ತ ನೋಡಬೇಡ್ವೋ. ಮೌಢ್ಯದಲ್ಲಿ ಒಳ್ಳೆ ಮೂರ್ತ ಸಿಗುವುದಿಲ್ಲ ಅಲ್ವಾ? ಗುರು ಮೌಢ್ಯವೋ ಶುಕ್ರ ಮೌಢ್ಯವೋ ಯಾವುದು? ಕ್ಷಯಿಸುವಾಗ ನೀನು ಅಕ್ಷಯ ಪುಣ್ಯವನ್ನು ಕೊಡ್ತಿ. ಅಕ್ಷಯ ಪುಣ್ಯಕ್ಕೆ ಕ್ಷಯಿಸದೇ ಇರುವ ಪುಣ್ಯ ಅಂತ ಅರ್ಥ ಅಲ್ಲ, ಎಷ್ಟು ತೆಗೆದರೂ ಮುಗಿಯದೇ ಇರುವ ಪುಣ್ಯ. ಆ ಕಾರಣದಿಂದ ಅದು ಅಕ್ಷಯ ಪಾತ್ರೆಯ ರೂಪದಲ್ಲಿಯೋ, ಸೀರೆಗೆ ಅಕ್ಷಯ ಆಗುವ ರೂಪದಲ್ಲಿಯೋ, ಅಥವಾ ಭತ್ತದ ಬತ್ತಳಿಕೆಯನ್ನು ಬಿಗಿಯುವ ರೂಪದಲ್ಲಿಯೋ, ಅಲ್ಲಲ್ಲಿ ಬೇಕಾದ್ರೆ ವಿದುರನ ಮನೆಯಲ್ಲಿ ಕುಡಿತೆ ಹಾಲು ಅಕ್ಷಯವಾಗುವಲ್ಲಿವರೆಗೆ. ಇದು ಕೃಷ್ಣ ಪುಣ್ಯ, ದೇವರ ಪುಣ್ಯ ಅಂತ ನಾವು ಹೇಳುದು ಅದನ್ನೇ ಅಲ್ವೋ. ಆ ಪುಣ್ಯದ ಭಾಂಡವನ್ನು ನೀನು ಹೊತ್ತುಕೊಂಡೋ ಕಟ್ಟಿಕೊಂಡೋ ತಿರುಗಾಡ್ತಾ ಇದ್ದೀರಿ ನೀವು. ಕೃಷ್ಣ ನಿಮ್ಮನ್ನು ಹೊತ್ತುಕೊಂಡು ತಿರುಗಾಡ್ತಾನೋ, ನೀವು ಕೃಷ್ಣನನ್ನು ಕಟ್ಟಿಕೊಂಡು ತಿರುಗಾಡ್ತೀರೋ ಅಂತ ಗೊತ್ತಿಲ್ಲ. ನಮಗೆ ಗೊತ್ತಾಗಲಿಲ್ಲ ಅದು. ಹಾಗೆ ಉಂಟು ಅಂತ ಗೊತ್ತಾಗಿದೆ, ಯಾರು ಯಾರನ್ನು ಧರಿಸಿದ್ದು ಅಂತ ಗೊತ್ತಿಲ್ಲ, ಉಂಟು ಹಾಗೆ. ಭಗವಂತನ ಪರಾಕ್ರಮದ ಪ್ರತಿಫಲನ ಅರ್ಜುನನಲ್ಲಿ ಅಲ್ಲ, ಅರ್ಜುನನ ಕ್ಷಾತ್ರದ ಪ್ರತಿಫಲನ ಕೃಷ್ಣನೆಂಬ ಕನ್ನಡಿಯಲ್ಲಿ. ದೇವರಿಗೆ ಕನ್ನಡಿ ನಿಮ್ಮ ಹತ್ರ ಅಲ್ಲ, ನಿಮ್ಮ ದೇವರ ಕೋಣೆಯಲ್ಲಿರುವ ದರ್ಪಣದಲ್ಲಿ ಭಗವಂತನ ದರ್ಶನ. ಅರ್ಜುನ ಆಡಿದೆಯಲ್ಲ ನೀನು. ಬಲುಗುಳ್ಳ ಭಟರು ಕಟ್ಟಿ ಕಾದುವುದು ಒಕ್ಕಡೆ ಸರಿಯಲ್ವಾ? ಆಕೆ ಬಾಳರಿದ ಕಟ್ಟಿ ಕಾದುವುದು. ಹೌದೌದು. ಕಾದಲಿಕ್ಕೆ ಅಸಾಧ್ಯರಾದವರು ಹೀಗೆ ಅಸದಳವಾದ. ಈಗ ಅಸದಳ ಅಂತ ಕಾದದೇ ಗೊತ್ತಾಗುವುದು ಹೇಗೆ?
ಹೌದು. ನನ್ನ ತರ್ಕ. ಹ್ಞೂ ಒಂದು ಆತ್ಮವಿಶ್ವಾಸವೇ ಇಲ್ಲದೆ, ಸ್ವಸ್ವರೂಪ ಜ್ಞಾನ ಇಲ್ಲದೆ ಅರ್ಜುನನೋ ಇಲ್ಲ, ಒಂದದು. ಹಾಂ ಇನ್ನೊಂದು, ಅವ ಬಂದ ತಕ್ಷಣ ಪ್ರದಕ್ಷಿಣೆಯೂ ಬರುವುದಿಲ್ಲ. ಅವ ಬಂದು ಕೈ ಚಾಚುವುದೇ. ಅವ ಹೋದ, ಅವನಿಗೆ ದೇವರು ಬೇಡ, ಅವನಿಗೆ ನೋಡುವವರಿಗೆ ಭಕ್ತ ಅಂತ ಗೊತ್ತಾಗಬೇಕಾದಟ್ಟೆ. ಇನ್ನೊಂದು ವರ್ಗ ಉಂಟು, 3 ಪ್ರದಕ್ಷಿಣೆ ಬಂದು ತೀರ್ಥ ಮಂಟಪದ ಹತ್ರ ಕೂತು ತೀರ್ಥ ತೆಕ್ಕೊಂಡು ನಮಸ್ಕಾರ ಮಾಡಿ ಮತ್ತೆ ಗೋಪುರದಲ್ಲಿ ಕೂತು ಆತ್ಮಾವಲೋಕನ ಮಾಡಿ, ಗೋಪುರದಿಂದ ಹೊರಗೆ ಬರುವಾಗ ದರ್ಪಣದಲ್ಲಿ ಮುಖಾವಲೋಕನ ಮಾಡಿ, ಅಲ್ವಾ, ಬಿಂಬದಲ್ಲಿ ಡಿಂಬದ ದರ್ಶನವನ್ನು ಮಾಡಿ, ಅದು ನಾವು ಬರೇ ಅವಸರದಲ್ಲಿ ಉದ್ಧರಣೆ ಹತ್ರ ಕೈಕೊಂಡು ಹೋಗುವವರಲ್ಲ ನಾವು. ಇದು ಈ ವರ್ಗ ನಾವು. ಆ ಕಾರಣದಿಂದ ಪಾರ್ಥನಲ್ಲಿ ಸೆಣಸಬೇಕು. ಹಾಗೆ ಬಲುಹುಳ್ಳ ಭಟರು ಅಂತ ಗೊತ್ತಾಗುವುದು ಹೇಗೆ? ನಿಮಗೆ ಸೋತು ದಾಸ್ಯಭಾವದಿಂದ ಕೊಡುವ ಕಪ್ಪ ಬೇಕೋ, ವಿಕ್ರಮರಾಗಿ ಹೋರಾಡಿ ಕ್ಷಾತ್ರವನ್ನು ಹೊರಗೆ ಹಚ್ಚಿ ಆಮೇಲೆ ಕೊಡುವ ಕಪ್ಪ ಬೇಕೋ? ಅದು ಮುಖ್ಯ. ನೀವು ಯಾರನ್ನು ಪ್ರತಿಕರಿಸ್ತೀರಿ ಅಲ್ವಾ? ಹಾಗಾದ ಕಾರಣ ನಾಗ್ರಹಿಸಿದ್ದಾಗೆ ಕಟ್ಟುವ, ಕಾದಾಡುವ. ಸೋತ್ರೆ ಕಪ್ಪ ಕೊಡ್ಲಿಕ್ಕೆ ಅವಕಾಶ ಉಂಟಲ್ಲ. ಈಗ ಸೋತ ಮೇಲೆ ಕಪ್ಪ ತಕ್ಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಇಲ್ಲಲ್ಲ. ಬಂದ ತಕ್ಷಣವೇ ಕಪ್ಪ ತಕ್ಕೊಳ್ಬೇಕು ಅಂತ ಅದಿಲ್ಲ. ನಮ್ಮ ಮಾರ್ಗ ಇದು, ಉಪಕ್ರಮ. ಬಲುಹುಳ್ಳ ಭಟರು ಕಟ್ಟಿ ಕಾದುವಲ್ಲಿಯವರೆಗೆ. ಕಾದ್ಲಿಕ್ಕೆ ಅಸಾಧ್ಯನಾದವರು ಕಪ್ಪ ಕೊಡಬಹುದು ಅಂತ ನಿಮ್ಮದೇ ಒಕ್ಕಣೆ ಉಂಟು. ಒಂದು, ಈವರೆಗೆ ನಾನು ದೇವರ ಬರದ ಪ್ರತೀಕಾದ ಪ್ರದ್ಯುಮ್ನನು, ನಿಮ್ಮಲ್ಲಿ ಸರ್ವಸೇನಾ ನಾಯಕ ಅಂತ ಸುದ್ದಿ. ಇದು ಅರ್ಜುನನ ಬದುಕಿನಲ್ಲಿ ವಿಶಿಷ್ಟ. ಎಲ್ಲ ಕಡೆಯಲ್ಲಿ ಸೇನಾಧ್ಯಕ್ಷನೇ ಸರ್ವನಾಯಕ. ನಿಮಗೆ ಕುರುಕ್ಷೇತ್ರದಲ್ಲಿಯೂ ಹಾಗೆ ಸೇನಾಧ್ಯಕ್ಷ ದೃಷ್ಟದ್ಯುಮ್ನ, ಪಕ್ಷದ ನಾಯಕ ಧರ್ಮರಾಯ, ಹೌದಾ? ಪ್ರಧಾನ ಭಟ ನೀನು, ನಾನು ಕಾರ್ಯಕರ್ತ ಮಾತ್ರ, ಪ್ರಧಾನ ಭಟ. ಎಲ್ಲರೂ ಹೇಳಿದ್ದಾಗಲ್ಲ ಅರ್ಜುನನೊಬ್ಬ ತಪ್ಪಿದರೆ ನೊಂದೆನ ಕಟ ಪಾರ್ಥನಸ್ತ್ರಕ್ಕೆ. ಎಲ್ಲರೂ ಪ್ರತಿಪಕ್ಷದ ಮಹಾನಾಯಕರು ನಿನ್ನನ್ನೇ ಒಂದು ಪ್ರಮಾಣವಾಗಿ ಅಂಗೀಕರಿಸಿದ್ದು ಅರ್ಜುನ. ಹಾಗಾದ ಕಾರಣ ನೀನು ಪ್ರಧಾನ ಭಟ. ಒಂದು ಈ ಅಧಿಕಾರದ ವ್ಯವಸ್ಥೆಯ ಒಂದು ವಿಕೇಂದ್ರೀಕರಣ ನಿಮ್ಮಲ್ಲಿ ಕಾಣ್ತದೆ. ಹಾಗಾದ್ರೆ ಎಲ್ಲರೂ ಲಕ್ಷ್ಯ ಅರ್ಜುನನೇ. ಇಲ್ಲಿ ಹಾಗೆ ತಂದೆಯವರು ನಾವು ಈ ಹೊಂದಾಣಿಕೆ ನಮ್ಮಲ್ಲಿ. ಕೆಲವೊಮ್ಮೆ ಹೆಡೆ ಎತ್ತುವುದು ಕಡಿಲಿಕ್ಕೆ, ಕೆಲವೊಮ್ಮೆ ಹೆಡೆ ಎತ್ತುವುದು ಹೆಡೆ ಮಡಿಸಿ ಓಡ್ಲಿಕ್ಕೆ. 2 ಕ್ರಮ ಉಂಟು. ದೀಪ ಉರಿಯುವಾಗಲೂ ಬಗ್ಗನೆ ಉರಿಯುತ್ತದೆ, ಹದ ಬೆಳಕು. ತೈಲ ಮುಗಿದು ದೀಪ ನಂದುವಾಗಲೂ ಬಗ್ಗನೆ. 2 ಕ್ರಮ ಉಂಟು. ಯಾಕೆ ಹೇಳಿದೆ? ನಿನ್ನದು ವಿನಂತಿಯಾಗೆ ಕಂಡಿತು ನನಗೆ. ಕುದುರೆ ಕಪ್ಪವನ್ನು ಕೊಡು, ಯಾಚನೆ. ಪಕ್ಕ ನಿನ್ನ ಕ್ಷಾತ್ರಕ್ಕೆ ಮೆರಗಿದ್ದು ವಜ್ರದ ಹಾಗೆ ಪಳ 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 ಏನು ನಿಗಿ ನಿಗಿ ಮಸಳಿಸಿತೋ, ಹರಿತ ಕಡಿಮೆ ಆಯಿತೋ ಅಲ್ವಾ? ಒರೆಯಲ್ಲಿ ಸುಮ್ಮನೆ ಹೀಗೆ ಅಲಂಕಾರಕ್ಕಿಟ್ಟುಕೊಂಡ್ರೆ ಹರಿತ ಕಡಿಮೆ. ಭಗವಂತನ ಕೈಯಲ್ಲಿ ಆಯುಧ ಇರುವುದು ಅಲಂಕಾರಕ್ಕೆ, ಮನುಷ್ಯರ ಕೈಯಲ್ಲಿ ಆಯುಧ ಅಲಂಕಾರಕ್ಕಿರುವುದಲ್ಲ, ವಿನಿಯೋಗಕ್ಕಿರುವುದಲ್ವೋ? ಹಾಗೆ ಈಗೀಗ ಅರ್ಜುನ ದೇವ ಅಂತ ಜನ ಹೇಳಲಿಕ್ಕೆ ತೊಡಗಿ ನಿನ್ನದ್ದು ಅಲಂಕಾರಕ್ಕೆ ಆಯಿತೋ ಹೇಗೆ? ಹೀಗೆ ಮಾಡಿ. ಹಾಗಾಗುವಾಗ ಯಾರು ಪ್ರಸಾದಕ್ಕೆಲ್ಲರೂ ಬರ್ಬಹುದು, ಇವ ಪ್ರಸಾದ ಕೊಡುವುದಲ್ಲೇ ತಯಾರಾಗ್ತಾನೆ. ಪ್ರಸವ ಇಲ್ಲ, ಪ್ರಸಾದವೇ. ಆ ಕಾರಣ ಕ್ಷಾತ್ರದ ಪ್ರಸವ ಇಲ್ವೋ, ಬಂಜೆತನ ಬರಂತ ಅರ್ಜುನನಲ್ಲಿ. ಅದಕ್ಕೆ ಬೇಕಾಗಿ ಮೂಢನೆಂಬೇನೆ ಮೌಢ್ಯ ಬಂತ. ಕೆಲವರು ಹೇಳ್ತಾರೆ ಇಲ್ಲ ನಮಗೆ ನಮ್ಮ ಕ್ರಮದಲ್ಲಿ ಮೌಢ್ಯ ಅಲ್ಲ ಹೇಳ್ತಾರೆ. ಪ್ರಾದೇಶಿಕ ವ್ಯತ್ಯಾಸ. ಹಾಗೆ ನಿಮಗೆ ಮೌಢ್ಯವೋ ಅಲ್ಲ, ಹೀಗೆ ಕ್ರಮವೋ. ಈಗೀಗ ನಾ ಮಾಡಿದ್ರೆ ಏನು ಮಾಡಿಯೇನೋ, ಏನಕ್ಕೇನು ಮಾಡಿಯೇನೋ, ಆದರೆ ನಾ ಮಾಡುವುದಿಲ್ಲ ನಿಲ್ಲಿಸಿದವ. ಹೌದೌದು. ಹಾಗಾದ ಕಾರಣ ಹೇಳಿದ್ದು ನಾನು. ಕುಣಿಲಿಕ್ಕೆ ಬಾರದೇ ಇದ್ದವ ಹೇಳ್ತಾನಂತೆ ರಂಗ ವ್ಯವಸ್ಥೆ ಒಳ್ಳೆಯದಿಲ್ಲ, ಹಾಡಲಿಕ್ಕೆ ಬಾರದೇ ಇದ್ದವ ಹೇಳಿದ್ರಂತೆ ನಿನ್ನೆಯಿಂದ ಗಂಟಲು ಹಿಡ್ಕೊಂಡಿದೆ ಅಂತ. ಹೀಗೆ ಎಲ್ಲಿಯಾದರೂ ಒಂದು ಉಪಕ್ರಮ. ಮೂಢನೆಂಬೇನೇ ತೀರ್ಮಾನ ಅಲ್ಲ. ಆಡುತಿಹರು ಕೆಲರು ರೂಢಿಯ ಬಟನೆಂದು. ಒಂದು ರೂಢಿ ವ್ಯಾಪ್ತ.
ಇನ್ನೊಂದು ರೂಢಿ. ಅರ್ಜುನನ ಅವನನ್ನು ಭಟ ಅಂತ ಹೇಳಬೇಕು, ವಿಕ್ರಮಿ ಅಂತ ಹೇಳಬೇಕು. ಸ್ಥಾಪಿಸಲ್ಪಟ್ಟ ವ್ಯಕ್ತಿತ್ವ ಅಂತ ಉಂಟು, ಅದು ವಯಸ್ಸಾಗಲಿ, ಅವರು ಗೊತ್ತುಂಟಲ್ವೋ ಅಷ್ಟೇ. ಹಾಗೆ ಎಲ್ಲಿಯಾದರೂ ಹಾಗೆ ಭೀತಿಯಿಂದಲೋ ಪ್ರೀತಿಯಿಂದಲೋ ಅಲ್ಲ ಅನುಗ್ರಹ ದೃಷ್ಟಿಯಿಂದಲೋ ಹೀಗುಂಟು. ಆದರೆ ನಾನು ನೀನು ಹೇಳುವಾಗ ದ್ರವ್ಯ ಕಪ್ಪ ಕೊಡು, ಪಡೆಯನ್ನು ನಮ್ಮೊಟ್ಟಿಗೆ ಸೇರು, ಈಗೆಲ್ಲ ಬೀಳುವ ಸಂಖ್ಯೆಯೇ ಇದ್ದ ಕಾರಣ ಮುಂದೆ ಹೋಗುವಾಗ ಎಲ್ಲಾದ್ರೂ ಇವೆಲ್ಲ ಬಿದ್ದವರು ಏಳದೇ ಇದ್ರೆ ಅಂತ ಪಡೆ ಕಡಿಮೆ ಆಗ್ತದೆ ಅಂತ ಭೀತಿಯಿಂದ ನಮ್ಮ ಪಡೆಬೇಕು ಅಂತಲಾ, ನಮ್ಮನ್ನು ಪಡಿಬೇಕು ಅಂತಲಾ. ಯಾಕಂದ್ರೆ ಎಲ್ಲ ವೃಷಕೇತು ಪ್ರದ್ಯುಮ್ನಾದಿಗಳಿಗೆ ವಯಸ್ಸಾಗ್ಲಿಲ್ವ ಅರ್ಜುನ? ವಯಸ್ಸು ನಿಲ್ತದ, ಒಂದು 5, 6, 7 ದಶಕ ಆಗ್ಲಿಲ್ವ ಯುದ್ಧ ಭೂಮಿಯಲ್ಲಿ? ಆ ಕಾರಣದಿಂದ ಸಹಸ್ರ ಚಂದ್ರ ದರ್ಶನಕ್ಕೆ ಹತ್ರ ಬರಲಿಲ್ವೋ? ಹಾಗಾದ ಕಾರಣ ಚಂದ್ರವಂಶೀಯರಿಗೆ ಯುದ್ಧದಲ್ಲಿ ಎಲ್ಲಿಯಾದರೂ ಅರ್ಧ ಚಂದ್ರ ಆದರೆ ಅಲ್ವೋ, ಪೂರ್ಣಚಂದ್ರ ಹೋದರೆ ಈ ಭಯದಿಂದಲೋ ರೂಢಿಯಲ್ಲಿ ಆಡುತ್ತಿಹರು ಕೆಲರು. ಬೇಡಲು ದ್ವಿಜನೇ ನೀನು. ದ್ವಿಜತ್ವ ಉಂಟಲ್ಲ 3 ವರ್ಣದವರಿಗೆ ಧಾರಣೆ ಅಲ್ವೋ, ಅಂದರೆ ಅಧ್ಯಾಪನ ಅಲ್ವೋ, ಇದೆಲ್ಲ ನಮಗೂ ಇಲ್ಲಲ್ಲ. ಬೇಡುವ ದ್ವಿಜನಾದಿ ನೀನು. ಏಕಚಕ್ರದ ವೇಷದಲ್ಲಿ ಅದು ನೆನಪಾಯ್ತಾ ಹೇಗೆ? ಅಲ್ಲಿ ನೀವು ಬೇಡಿದ್ದೀರಂತೆ ಅಲ್ವಾ? ಹಾಗಾದ ಕಾರಣ ಏಕಚಕ್ರದ ನೆನಪಾಯಿತು ಅಂತಾದರೆ ನೀವಿಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಹೋಗಬೇಕಾದೀತು. ಸುಧನ್ವ, ದೇಶಿ ಧ್ವನಿಯಲ್ಲಿ ನೀನು ಮಾತಾಡುವಾಗಲೇ ನನಗೆ ಅರ್ಥ ಆಯಿತು. ಈಗ ನಮಗೆ ವಯಸ್ಸಾದದ್ದು ತಪ್ಪ ಅಲ್ಲ. ಅಲ್ಲ, ವಯಸ್ಸು ನಿನಗೆ ವಯಸ್ಸಾಗದೇ ಇರುತ್ತಪ್ಪ ಅಲ್ಲ. ವಯಸ್ಸಾಗುವುದು ತಪ್ಪಿ ಅಲ್ಲ, ಅಲ್ಲಲ್ಲ, ಅದಲ್ಲೂ ಅದು ಆಗ್ತಾ ಇರ್ತದೆ. ಹಾಗೆ ನಿನಗೆ ವಯಸ್ಸಾಗಲಿಲ್ಲ ಎನ್ನುವುದು ಹಾಗೆ. ಪ್ರತಿಭೆ ಎನ್ನುವುದು ಪಾಂಡಿತ್ಯ ಅಲ್ಲ ಸುಧನ್ವ. ಅಲ್ಲ, ನೀನು ಕೆಲವೊಮ್ಮೆ ಹಾಗೆ ಲೋಕದಲ್ಲಿ ಅಂತಹ ಭ್ರಮೆ ಹುಟ್ಟುತ್ತದೆ. ಪ್ರತಿಭಾವಂತ ನನ್ನ ಪಂಡಿತ ಅಂತ ಹೇಳಿಬಿಡ್ತಾರೆ. ಪ್ರತಿಭೆ ತಲೆದೂಗುವಾಗಿರ್ತದೆ, ಪಾಂಡಿತ್ಯ ಬೇರೆ ಬೇರೆ. ಪಾಂಡಿತ್ಯ ಹೃದಯವನ್ನು ಒಪ್ಪಿಸ್ತದೆ. ಈಗ ನಿನಗೆ ಹಾಗಾಯಿತು, ನಿನ್ನ ಅನುಭವದ ಮಿತಿ ಏನು ಅಂತ ನಿನ್ನ ಮಾತಿನಲ್ಲೇ ನಮಗೆ ಗೊತ್ತಾಯಿತು. ನಮ್ಮ ಪ್ರೀತಿಯನ್ನು ನೀನು ಭೀತಿ ಅಂತ ತಿಳ್ಕೊಂಡೆ. ಯಾಕಂದ್ರೆ ಪ್ರೀತಿಯಿಂದ ನಿನಗೆ ಕಿವಿ ಮಾತು ಹೇಳಿದ್ದು ನಾವು, ಭೀತಿಯಿಂದ ಅಲ್ವಾ? ಭೀತಿ ಭೂತಳದಲ್ಲಿ ಸಾರಿ
ನಮ್ಮ ಪ್ರೀತಿ ಎಂಬುದು ಹೇಗಿದೆ ಆ, ಗೊತ್ತಾಗದೇ ಇದ್ದಾಗ ಹೀಗೆಲ್ಲ ಆಗಬಹುದು ಅಂತ ಅರ್ಥ ಆಯಿತು ನನಗೆ. ಪ್ರಾದೇಶಿಕವಾದ ಜೀವನಾನುಭವ ಇರೋದರಿಂದ ಆ, ಒಂದು ಭೂಮಿಯ ವ್ಯಾಪ್ತಿಯ ಲೋಕಾನುಭವ ಆಗಲಿ ಭಾವಗಳಾಗಲಿ ಅರ್ಥವಾಗಬೇಕು ಅಂತಿಲ್ಲ. ಆ, ಉದಾಹರಣೆಗೆ ಹೇಳುವುದಾದರೆ ಸಮುದ್ರ ಅಗಾಧವಾದ ಜಲರಾಶಿ, ಅದನ್ನು ಬಹಳ ಆದರದಿಂದ ಗೌರವಿಸಬಹುದು, ಅನಾದರದಿಂದ ಅದರ ಬಗ್ಗೆ ಹಗುರವಾದ ಮಾತನ್ನು ಆಡಬಹುದು. ಸಮುದ್ರದಲ್ಲಿ ಎಷ್ಟು ನೀರಿದ್ದರೂ ಆ, ಬಾಯಾರಿದವನಿಗೆ ಒಂದು ಕುಡಿತ ನೀರು ಸಿಗ್ತದಲ್ಲಿ, ಮತ್ತು ಬಾಯಾರಿಕೆ ಹೆಚ್ಚಾಗ್ತದೆ. ಆದರೆ ಸಮುದ್ರದ ಅಗಾಧವಾದಂತಹ ಜಲರಾಶಿ ಮೇಘಮಂಡಲವನ್ನು ಸೃಷ್ಟಿ ಮಾಡಿ ಆ, ಆ ಮೇಘಮಂಡಲದಿಂದ ವರ್ಷಾಧಾರೆ ಭೂಮಿಗೆ ಬಿದ್ದರೆ ಸಾವಿರಾರು ಕೆರೆ ಬಾವಿಗಳೆಲ್ಲ ತುಂಬಿಕೊಂಡು ಕೋಟಿ ಕೋಟಿ ಬಾಯಾರಿದವರಿಗೆ ನೀರು ಕೊಡ್ತದ ಇಲ್ಲ ಸಮುದ್ರ? ಹೌದು. ನೇರವಾಗಿ ಕೊಡದೇ ಇರಬಹುದು, ಪರ್ಯಾಯವಾಗಿ. ಆ, ಅದು ಸಮುದ್ರದ ಪ್ರೀತಿ. ಮೇಘಮಂಡಲದಿಂದ ಇಡೀ ಭೂಲೋಕಕ್ಕೆ ವರ್ಷಣದ ಹರ್ಷದ ಸುಖವನ್ನು ಕೊಡುವಂಥದ್ದು ಆ, ನಮ್ಮ ಪ್ರೀತಿ ಅಂದರೆ ಹಾಕಿ. ಆ, ಅಖಂಡವಾದ ಭೂಮಂಡಲದಲ್ಲಿ ಇರುವ ಮಕ್ಕಳೆಲ್ಲ ನಮ್ಮ ಮಕ್ಕಳು ಅಂತ ನಾವು ತಿಳ್ಕೊಂಡಿದ್ದೇವೆ. ನಮ್ಮ ಮಕ್ಕಳು ಅಂತ ಋಣ ಹೊತ್ತವರೆಲ್ಲ ಬದುಕಿದ್ದಾರೆ ಅಂತಲ್ಲ, ಅವರು ಬದುಕುತ್ತಾರೆ ಅಂತೂ ಅಲ್ಲ. ಆದರೆ ಯಾವ ಮಕ್ಕಳು ಬದುಕಬೇಕೋ ಅವರೆಲ್ಲ ನಮ್ಮ ಮಕ್ಕಳು ಅಂತ ತಿಳ್ಕೊಳ್ಳೋದು. ಯುದ್ಧಕ್ಕೆ ನಿಂತ ಮೇಲೆ ಆ ಭಾವ ಇಲ್ಲಲ್ಲ. ಹೌದೌದು. ಮತ್ತೆ ದಂಡಿನಲ್ಲಿ ಸೋದರ ಮಾವನು ಮಾಲೆ ಮಾತು ಹೌದೌದು. ನೋಡಬೇಕಾದ್ದಿಲ್ಲ ಅದು. ಗಾಂಡೀವಕ್ಕೆ ಶಿಂಜನಿ ಬಂಧನ ಮಾಡಿ ಆ, ಎರಡು ಕೈಗಳಿಂದ ಪುಂಖಾನುಪುಂಖವಾಗಿ ಶರವರ್ಷಣ ಕರೆಯುವಾಗ ಆ, ಸಾವಿರಾರು ಮಕ್ಕಳು ಸತ್ತು ಹೋಗಿದ್ದಾರೆ. ಹೌದು. ಎಲ್ಲ ಒಂದು ಕ್ಷಣದಲ್ಲಿ ನಡೆದ ಘಟನೆ. ಹೌದಪ್ಪ, ಗಾಂಡೀವಿಗೆ ನಾರಿ ಬಂಧನ ಮಾಡುವಾಗ ಸಾವಿರಾರು ಸತ್ತಿದ್ದಾರೆ. ಹೌದು. ಗಾಂಡೀವಿ ಇನ್ನೊಂದು ಮುಖದಲ್ಲಿ ಹೋಗುವಾಗ ಮಗನನ್ನು ಕಳ್ಕೊಂಡಿದ್ದಾನೆ. ಎರಡು ಹೌದು. ಅದರಿಂದಲೇ ಅದೊಂದೇ ನಮ್ಮ ಮನಸ್ಸಿಗೆ ಕಠಿಣತೆ ಇಲ್ಲವಪ್ಪ. ಆದರೆ ನಮ್ಮ ನಾರಾಚಗಳಿಗೆ ಕ್ರೂರತ್ವ ಕಡಿಮೆ ಆಗಲಿಲ್ಲ. ಹೌದೌದು. ಬಾಣ ಯಾರ ಪ್ರಾಣವನ್ನು ಬೇಕಾದರೂ ತೆಗಿಬಹುದು. ಆ, ಪ್ರಯೋಗ ಮಾಡುವವನು ನೋಡಬೇಕು, ಯಾರ ಮೇಲೆ ಪ್ರಯೋಗ ಮಾಡಬೇಕು, ಯಾರ ಮೇಲೆ ಮಾಡಬಾರ್ದು ಅಂತ. ಹೌದು. ಆದ್ದರಿಂದ ತಲೆ ಕಠಿಣವಾಗಿದೆ ಅಂತ ಬಂದು ಬಂಡೆಗಲ್ಲಿಗೆ ಅಪ್ಪಳಿಸೋದಲ್ಲ. ಈ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾನು ಹೇಳ್ತಾ ಇದ್ದೇನೆ, ಆ, ನನ್ನ ಬತ್ತಳಿಕೆಯಿಂದ ಚಿಮ್ಮಿ ಬರುವ ಕ್ರೂರ ನಾರಾಚಗಳಿಗೆ ಬಲಿಯಾಗುವ ಮಗು ನೀನಾಗಬಾರದು ಅಂತ ಸಾರಿದ್ದ. ಅದಕ್ಕಾಗಿ ನಮ್ಮ ಅಭ್ಯಾಸವೇ ಅದು. ಆ, ಧೀರೋದಾತ್ತ ನಾಯಕರಾದವರು ಸಾರಿ ದಂಡ ವಿಧಾನ ಮಾಡಬೇಕು. ಆ, ದಂಡವಾಗಲಿ ಯುದ್ಧವಾಗಲಿ. ನೀನೇನು ಯುದ್ಧಕ್ಕೆ ತೊಡಗಲಿಲ್ಲ ಅಂತ ನೀನು ಆಕ್ಷೇಪ ಮಾಡ್ತಾ ಇದ್ದಿ. ತೊಡಗಿಯೇ ನಿರ್ಣಯ ಮಾಡಬೇಕು ಅಂತಿಲ್ಲ. ಆ, ದೂರದಿಂದಲೂ ನಿರ್ಣಯ ಮಾಡಬಹುದು. ತಾಟಸ್ಥ್ಯದಿಂದ ಮಾಡುವ ನಿರ್ಣಯಕ್ಕೆ ಬೆಲೆ ಹೆಚ್ಚು. ತೊಡಗಿ ಪ್ರಯೋಗ ಮಾಡಿ ಬೆಂಕಿ ಸುಡುತ್ತದೆ ಅಂತ ಕಲಿತರೆ ಮೊದಲು ಸುಟ್ಟಿದ್ದು ನಿಜ, ಹೌದಾ ಅಲ್ವಾ? ಕೈ ಸುಡದೆ ಬೆಂಕಿ ಸುಡುತ್ತದೆ ಅಂತ ಒಬ್ಬ ನಿರ್ಣಯ ಮಾಡಿದರೆ ಅವನನ್ನು ವಿಚಕ್ಷಣ ಅಂತ ಕರೀತಾರೆ. ಆದ್ದರಿಂದ ಆ ವಿಚಕ್ಷಣತೆಯನ್ನು ನಿನಗೆ ತಿಳಿಸುವುದಕ್ಕೆ ಹೇಳಿದ್ದು. ಈಗ ನೀನು ಹುಡುಗಾಟಿಕೆಯಿಂದ ಯುದ್ಧಕ್ಕೆ ನಿಂತೆ ಅಂತ ಆದರೆ ಎಲ್ಲೋ ಅಪ್ಪಿತಪ್ಪಿ ಒಂದು ಬಾಣ ಪ್ರಯೋಗ ಮಾಡಿ ತಲೆ ತೆಗೆದರೆ ಕಲ್ಪಿಸಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದಲೇ ಸಾರಿ ನಿನಗೆ ತಿಳಿಸ್ತಾ ಇದ್ದೇನೆ, ಕೊಲ್ಲುವುದಾದರೂ ಕೊಲ್ಲುವ, ನಿಮ್ಮಂಥ ಮಕ್ಕಳನ್ನಲ್ಲ. ಯಾರು ದಸ್ಯುಗಳಿದ್ದಾರೋ, ಅಸಂಸ್ಕೃತರಿದ್ದಾರೋ, ಅನಾಗರಿಕರಿದ್ದಾರೋ, ಅಧರ್ಮಿಗಳಿದ್ದಾರೋ, ಯಾರು ಪಾತಕಿಗಳಿದ್ದಾರೋ ಅವರನ್ನ ಹುಡುಕಿ ತಲೆ ತೆಗೆಯುವ ಸಂಸ್ಕಾರ ನಮ್ಮ ಯೋಧತ್ವ ಅಂದ್ರೆ ಅದು. ಪ್ರಾಣಹರಣಕ್ಕಾಗಿ ಬಾಣ ಇರುವುದಲ್ಲ, ಅಪರಾಧ ಹರಣಕ್ಕಾಗಿ, ಆರ್ತತ್ರಾಣಕ್ಕಾಗಿ ನಮ್ಮ ಬಾಣ ಇರೋದು. ನಮ್ಮ ಬಾಣದ ಸಾರ್ಥಕ್ಯವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಹೇಳಿತು. ಈ ಹೊಣೆಗಾರಿಕೆ ಇಲ್ಲ. ನಿನ್ನ ಹತ್ರ ಏನು ಹೇಳೋದು? ನಿನ್ನ ತಂದೆಯವರಿಗೆ ವಯಸ್ಸಾಗಿದೆ, ಅವರನ್ನು ಕರೆಸ್ಕೊಡುದಿ. ಅವರು ಬಂದರೆ ಅವರಲ್ಲಿ ಚರ್ಚೆ ಮಾಡಿ ಅವರಿಗೆ ವಿಷಯವನ್ನು ಮನದಟ್ಟು ಮಾಡಿ ಮುಂದಿನ ವ್ಯವಹಾರ ನಿರ್ಣಯ ಮಾಡಬಹುದು. ನಿನಗಾಗಲ್ಲ. ನಿನಗೆ ಹೋರಾಟ ಮಾಡುವ ಉತ್ಸಾಹ ಬಿಟ್ಟರೆ ಬೇರೆ ಏನೂ ಕಾಣುವುದಿಲ್ಲ. ಲೋಕಾನುಭವ ಇಲ್ಲ ಮಗು. ನಿನ್ನನ್ನು ನೋಡಿದರೆ ನನಗನಿಸ್ತದೆ, ಮದುವೆಯಾದ ಹಸಿಮೈಯೊಳಗೆ ನೀನಿಲ್ಲಿಗೆ ಬಂದವನು. ಪದುಮನಾಭನ ಹಸಿಮಯ್ಯ ಭಕ್ತಿಯಲ್ಲಿ ಮಿಂದವನು ನೀನು. ನಿನ್ನಂತಹ ಒಬ್ಬ ಪುಣ್ಯಾತ್ಮ 10 ಕಾಲ ಬದುಕಿದರೆ
ಚಂಪಕಾವತಿಯಲ್ಲಿ ಸುಧನ್ವ ಎಂಬ ಹರಿಭಕ್ತನಿದ್ದಾನೆ ಎಂಬ ಒಂದು ವಾರ್ತೆ ಕೇಳುವುದಕ್ಕೆ ನಮಗೆ ಎಷ್ಟು ಸಂತಸ ಆಗ್ತದೆ ನೋಡು. ಈ ಸಂತೋಷ ಉಳಿಸುವ ಮನಸ್ಸು ನಿನಗಿಲ್ಲ. ನಾನು ಹೆದರಿದನು, ಭೀತಿಪಟ್ಟನು, ನನ್ನ ವರ್ಚಸ್ಸು ಕಡಿಮೆ ಆಗಿ ವಯಸ್ಸಾಗಿದೆ, ಅನುಭವ ಪಕ್ವವಾಗಿದೆ, ನೆನಪಿರಲಿ. ಉತ್ಸಾಹದಲ್ಲಿ 1000 ಬಾಣ ಪ್ರಯೋಗ ಮಾಡುವ ಒಬ್ಬ ಯೋಧ ದೊಡ್ಡವನಲ್ಲ. ಅನುಭವ ಬಲಿತ ಮೇಲೆ 1 ಬಾಣ ಪ್ರಯೋಗ ಮಾಡುವ ಯೋಧ ದೊಡ್ಡವನು. ಯಾಕೆ? ಹೊಡೆದ ಬಾಣ ಅದು ಗುರಿ ತಪ್ಪದು. ಗುರು ಕೊಟ್ಟ ವಿದ್ಯೆ ಗುರಿಯನ್ನು ಸಾಧಿಸ್ತದೆ. ಅಂತಹ ಪಕ್ವತೆಯಲ್ಲಿರುವ ನಮ್ಮ ಬಗ್ಗೆ ಈ ಹಗುರವಾದ ಮಾತೆಲ್ಲ ಆಡಬೇಡ. ನೀನು ತಂದೆಯವರು ಬರಲಿ, ನೋಡ್ಕೊಳ್ಳುವ ವ್ಯವಹಾರ. ಹಸಿವೆ ಆಗ್ತದೆ ಅಂತ ಹೇಳುವಾಗ ಭಾಷಣ ಮಾಡಿದನಂತೆ. ಹೌದೌದು, ಭತ್ತದ ಬೆಳೆ ಬೆಳೆಸುವುದು ಹೇಗೆ ಅಂತ. ಇವನದ್ದೆಲ್ಲ ಮುಗಿವಾಗ ಅವನಿಗೆ ಕಣ್ಣುಗ ತಲೆ ಹೋಗಿದೆ. ಹಸಿವೆ ಆದವನಿಗೆ ಅನ್ನ ಹೇಗಾಗ್ತದೆ ಅಂತ ಹೇಳುವುದಲ್ಲ. ಹೌದಾ? ಸಿಹಿ ಬೇಕು ಹೇಳಿದವನಿಗೆ ಕಬ್ಬು ನಡುವಲ್ಲಿಂದ ತೊಡಗುವುದಲ್ಲ, ಬೆಲ್ಲದ ತುಂಡು ಕೊಡುವುದು. ಕೊಡುವವನಿಗೆ ಜಗಿಲಿಕ್ಕಾಗುವುದಿಲ್ಲ, ಹಲ್ಲು ಬಿದ್ದೋಗಿದೆ. ಹಾಗಾದಾಗ ನಮ್ಮ ದವಡೆಯಲ್ಲಿಟ್ಟುಕೊಂಡು ಹೀಗೆ ಮಾಡ್ತಾ ಇರ್ತಾನೆ. ಅವನಿಗೆ ಗಂಟೆನಲ್ಲಿ ಇಳಿಸಲಿಕ್ಕೆ ಆಗುವುದಿಲ್ಲ, ಸವಿಲಿಕ್ಕೆ ಹಲ್ಲಿಲ್ಲ. ಹೌದಾ? ಹಾಗಾದಾಗ ಅವೇನು ಮಾಡ್ತಾನೆ? ಇನ್ನೊಬ್ಬ ಹಲ್ಲಿಲ್ಲದವನ್ನೇ ಬಯಸ್ತಾನೆ. ಒಟ್ಟಿಗೆ ಕೂತ್ಕೊಂಡು ಹೇಗೆ ಅಂತ ಕೇಳಲಿಕ್ಕೆ. ಹೌದಾ? ಆವಾಗ ಇವ ಹೇಳ್ತಾನೆ ಈಗ ಹೀಗೆ ಅಂತ. ಹೌದಾ? ಮೊದಲು ಜಗರಿ ಹಾರಬೇಡುವ, ಮತ್ತೆ ಲೋಪರಿಗೆ ಅರ್ಜುನ ಸುಧನ್ವ ಕ್ಷಾತ್ರ ಅರ್ಜುನ. ವಯಸ್ಸು ಯಾರನ್ನೂ ಮರೆಯುವಂತೆ ಮಾಡ್ತದೆ, ಮೆರೆಯುವಂತೆ ಮಾಡ್ತದೆ. ಅಷ್ಟೇ ಅಲ್ವಾ? ಮೆರೆಯುವುದಕ್ಕೂ ಮರೆಯುವುದಕ್ಕೂ ಇರುವುದು ಅಕ್ಷರಕ್ಕಿರುವ ಕೊಂಬಿನಲ್ಲಿ ಹೊರತು ಇಲ್ಲಿರುವ ಕೊಂಬಿನಲ್ಲಿ ಅಲ್ಲಲ್ಲ. ನಾ ಯಾಕೆ ಹೇಳಿದೆ? ಬ್ರಾಹ್ಮಣರಲ್ಲಿ ನಾವು ಜ್ಯೇಷ್ಠತ್ವವನ್ನು ಗುರುತಿಸುವುದು ಹೇಗೆ? ವೇದ ವಿದ್ಯೆಯಿಂದ. ಕ್ಷತ್ರಿಯನಲ್ಲಿ ವಿಕ್ರಮದಿಂದ, ವೈಶ್ಯನಲ್ಲಿ ಶ್ರೀಮಂತಿಕೆಯಿಂದ, ಆ ಮೇಲಿನವನಲ್ಲಿ ವಯಸ್ಸಿನಿಂದ. ಕ್ಷಾತ್ರ. ನೀವು ಅಲಂಕಾರಕ್ಕೆ ಬೇಕಾಗಿ ಎಲ್ಲ ಅಶ್ವವೇಧದಲ್ಲಿಯೂ ಹೀಗೆ ಹಣೆ ಲಿಖಿತ ಅಂತ ಕಟ್ಟಿದ್ದ, ಅದನ್ನು ನೋಡಿದವರು ಅನುಷ್ಠಾನ ಮಾಡಬಹುದು ಅಂತ ಕಟ್ಟಿದ್ದ ಸ್ಪಷ್ಟ ಉಂಟು. ಅಲ್ಲ, ಅರ್ಜುನ ಪಾಂಡವರ ಕುದುರೆ ಬರ್ತದೆ, ಇದೆಲ್ಲ ಅಲಂಕಾರಕ್ಕೆ ಬೇಕಾಗಿ. ಹಾಗಾದ ಕಾರಣ ಎಲ್ಲರೂ ಕಂಡವರು ಕೈ ಮುಗಿದು ಕಳುಹಿಸಬೇಕು. ನೀವು ದೇಣಿಗೆ ಕೇಳಿ. ನಿಮ್ಮಲ್ಲಿ ಈಗ ಇಡೀ ಅಶ್ವಮೇಧಕ್ಕೆ ಸಾಕಾದೀತು ಅಂತಲ್ಲ. ಅಶ್ವಮೇಧದ ಪೂರ್ಣಾಹುತಿ ಆಗುವುದಿಲ್ಲ. ಆ ದಿವಸದ ಮಧ್ಯಾಹ್ನದ ಸಂತರ್ಪಣೆಗೆ ಖರ್ಚಿಗೆ ಬೇಕಾದಷ್ಟು ನಮ್ಮ ಹತ್ರ ಉಂಟು. ನಿಮ್ಮಲ್ಲಿ ಇಡೀ ಅಶ್ವಮೇಧದ 1 ವರ್ಷದ ಯಜ್ಞಕ್ಕೆ ನಮ್ಮಲ್ಲಿ ದನದ ತುಪ್ಪ ಉಂಟು ಅಂತ ನಾ ಹೇಳುವುದಿಲ್ಲ. ಪೂರ್ಣಾಹುತಿಗೆ ಬೇಕಾದಷ್ಟು ನಮ್ಮ ಹತ್ರ ಉಂಟು. ಹಸು ಮೊದಲನೇ ಕರುವಾಗಲಿ, ಹಸು 10ನೇ ಕರುವಾಗಲಿ ಕೊಡುವುದು ಹಾಲೇ, ಆಗುವುದು ಮೊಸರೆ, ಕಡಿದ್ರೆ ಬೆಣ್ಣೆ, ಕಾಯಿಸಿದ್ರೆ ತುಪ್ಪವೇ. ವಯಸ್ಸಿನಿಂದ ತಿಳಿಯುವುದಲ್ಲ. ವಯಸ್ಸಿನಿಂದ ಹಲ್ಲೆಷ್ಟು ಬಿದ್ದಿದೆ ಅಂತ ತಿಳಿಯುವುದು, ಕರು ಎಷ್ಟನೇದು ಹಾಕ್ತದೆ ಅಂತಟ್ಟೆ. ನಾ ಯಾಕೆ ಹೇಳಿದೆ? ಔದಾಸೀನ್ಯ ಅಲ್ಲ ನಿನಗೆ. ಹಾಗೆ ಅಂತ ಬಿಗುಮಾನ ಬಿಡುವುದಿಲ್ಲ. ಅವಾಗೇನು ಮಾಡೋದು? ಆಗ ಮೊದಲು ಮಾಡಿದ್ದನ್ನು ಈಗ ಹೇಳುವುದು. ಮೊದಲು ಮಾಡಿದ್ದನ್ನು ಈಗ ಹೇಳುವುದು ಯಾಕೆ? ಮೊದಲಿನಾಗಿ ಈಗ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದ ಕಾರಣ ಹೇಳುವುದು. ಇದು ನಿನ್ನ ಸಮಸ್ಯೆ ಅಲ್ಲ, ಇದು ವಯಸ್ಸಾದ ಎಲ್ಲರ ಸಮಸ್ಯೆಯೂ ಇದುವೇ. ಆರ್ಯಾವರ್ತದ ಉತ್ತರದ ಎತ್ತರದಿಂದ ದಿಗ್ದಿಗಂತದಲ್ಲಿ ಸಾಧ್ಯಂತವಾಗಿ ಧನುರ್ವೇದ ವಿಸ್ತರಿಸಿಕೊಂಡಿದೆ. ಅರ್ಜುನ, ಎಲ್ಲಿದ್ದೀರಿ ನೀವು? ನೀವು ಆ ಕುರುಕ್ಷೇತ್ರದ ವ್ಯಾಪ್ತಿಯಷ್ಟೇ ಧನುರ್ವೇದ ಅಂತ ತಿಳಿಬೇಡ ಅರ್ಜುನ. ಪೂರ್ವೋತ್ತರ ರಾಷ್ಟ್ರಗಳಲ್ಲಿ ಧನುರ್ವೇದ ವಿಜೃಂಭಿಸ್ತಾ ಉಂಟು. ನೋಡು, ನಮ್ಮಲ್ಲಿ ಇದಕ್ಕಿಂತ ಕೆಳಗೆ ಹೋಗು. ಇದಕ್ಕಿಂತ ಕೆಳಗೆ ಹೋಗುವಾಗ ಧನುಸ್ಸಿನ ಮೇಲಿನ ತುದಿ, ಕೆಳಗಿನ ತುದಿ, ಗಾಂಡೀವದ ವ್ಯಾಪ್ತಿ ಹೇಳಬೇಡ. ಧನುರ್ವೇದ ಎಷ್ಟು ಬೆಳೆದಿದೆ ಅಂತ ಪೂರ್ವೋತ್ತರ ರಾಜ್ಯಗಳಲ್ಲಿ ತಿಳಿ. ಏನು ಕೃಷ್ಣ ನಮ್ಮ ಮನೆಯೊಳಗೆ ದೇವರು ಇರಬಹುದು, ಕೃಷ್ಣ ನಮ್ಮ ಮನಸ್ಸಿನಲ್ಲಿ ದೇವರು. ಒಬ್ಬೊಬ್ಬನ ಮನಸ್ಸು ಭಗವಂತನಿಗೆ ದೇವರ ಕೋಣೆ ಆಗಿದೆ. ಇಲ್ಲಿ ನಿಮ್ಮಲ್ಲಿ ನಿಮ್ಮ ಒಂದು ಕೋಣೆಯಲ್ಲಿ ಮಾತ್ರ ಕೃಷ್ಣ. ಏನು ಹೇಳ್ತೀನಿ? ನೀವು ದೇವರನ್ನು ಹೀಗೆ ಹಿಡ್ಕೊಂಡು ಅವಭೃತ ಮಾಡಿ ಮುಳುಗಾಗ್ತೀರಿ.
ನೀವು ಅವಭೃತಕ್ಕೆ ಮುಳುಗಾಕುವಾಗ ನಾವು ಸ್ವಾಮಿ ಕೃಷ್ಣ ಅಂತ ಹಾರುವುದು ನೀರಿಗೆ. ನೀವು ದೇವರನ್ನು ಹಿಡ್ಕೊಂಡಾಗುವುದು, ನಾವು ದೇವರ ಹೆಸರು ಹೇಳಿ ಹಾರುವುದು. ನಿಮಗೆ ದೇವರನ್ನು ಹಿಡ್ಕೊಳ್ಳೋದಿದ್ರೆ ಮೇಲೆ ಬರಲಿಕ್ಕಾಗೋದಿಲ್ಲ, ನೀವು ಉಸಿರು ಕಟ್ಟಿ ಸಾಯ್ತೀರಿ. ನಾವು ಕೃಷ್ಣ ಅಂತೇಳಿ ಹಾರಿದರೆ ಜಾಡಿ ಆಚೆ ಹೋಗ್ತೇವೆ, ಅಲ್ಲಿದ್ದೇವೆ ನಾವು. ಸುಮ್ಮನಿಲ್ಲದೆ ಇನ್ನು ನೀನು ಉಪ್ಪರಿಗೆ ಹತ್ತಿದ್ಯಾ ಇಲ್ವೋ? ಅಲ್ಲ, ನೋಡಿದ್ದು ಮಾತ್ರ. ರನ್ನದುಪ್ಪರಿಗೆಯನ್ನು ಏರಲರಿಯದವ. ಅದು ಚಿನ್ನ. ಚಿನ್ನ ಅಂದರೆ ಏನು? ಮಕ್ಕಳನ್ನು ದೇವರು ಅಂತ ಹೇಳುದು. ಚಿನ್ನ ದೇವರು ಅಂತ ಅರ್ಥ. ಅದು ದೇವರ ಮನೆಯನ್ನೇ ನೀವು ಸೇರಿದ್ಯಾ ಇಲ್ವೋ? ನಿಮ್ಮ ಮನೆಯಲ್ಲಿ ದೇವರು ಒಕ್ಕಲು ಕೂತಿದ್ದಾನೆ, ಹಾಗೆ ನೀವು ದೇವರ ಮನೆಯನ್ನು ಸೇರಲಿಲ್ಲ. ನಾವು ಮನಸ್ಸಿನಲ್ಲಿ ದೇವರನ್ನು ಇಟ್ಟುಕೊಂಡಿದ್ದೇವೆ. ನೀ ಹೇಳಿ ತಾತನ ಬರ ಹೇಳು, ಭೂತಳದಲ್ಲಿ ವ್ಯಾಪ್ತಿ ಉಂಟು, ಕ್ಷಾತ್ರ ಧರ್ಮದಲ್ಲಿ ಕ್ಷಮ ವೀರಸ್ಯ ಭೂಷಣಂ. ಆದರೆ ಏನು ಹೇಳ್ತಿ, ಕ್ಷಾತ್ರ ನಮ್ಮಲ್ಲಿ ಹೇಗುಂಟು ಅಂತ ನೀನು ನೋಡು. ಆ ಕಾರಣದಿಂದ ನೀನು ಯುದ್ಧ ಮಾಡಿ, ಇಷ್ಟವರೆಗಿನ ಯುದ್ಧದಲ್ಲಿ ಆಂಶಿಕವಾದ ಸೋಲು ನಿಮಗೆ. ಸೋತ ನೀನು ಅಂದರೆ ನಿಮ್ಮ ಪಕ್ಷ ಸೋತದ್ದು, ಅರ್ಜುನ ಸೋತದ್ದು ಹೇಳೋದಿಲ್ಲ. ನೀನು ನನಗೆ ಕ್ಷಮೆ ಕೊಡುವುದು ಅಂತ ಹೇಳಿದರೆ ಗೆದ್ದು ನಿಲ್ಲು. ಅದಕ್ಕೆ ನಾನು ಮಾಡದೆ ಯುದ್ಧ ಆಡೋದಕ್ಕೆ ಗೆದ್ದು ನಿಲ್ಲು. ಆವಾಗ ನೀನು ಹಾಕು ಮಾತೇಳು. ಬಿಡು. ತಂದೆಯವರು ಬರುವುದಿಲ್ಲ ಅಂತ ಹಠ ಏನೂ ಇಲ್ಲ. ಜ್ಯೇಷ್ಠ ಭ್ರಾತೃ ಪಿತು ಸಮಹ ಪವಿತ್ರ ಪ್ರಾಣಿಯಾಗಿ ಧರ್ಮರಾಯ ಕೂತಿದ್ದಾನಲ್ಲ, ಧರ್ಮರಾಯನ ಪ್ರಾತಿನಿಧ್ಯ ಹೊಂದಿಕೊಂಡು ನೀ ಬಂದಿದ್ದಿ. ಧರ್ಮರಾಯ ಬರಲಿ ಅಥವಾ ಬರುವಾಗ ನಾ ಮಾಡುವ, ಆವಾಗ ನನ್ನ ತಂದೆಯವರಿಗೆ ಬರುವುದಿಲ್ಲ ಅಂತ ಹಠ ಇಲ್ಲ. ಒಬ್ಬ ಚಕ್ರವರ್ತಿ ಸಿಂಹಾಸನದ ಅಧಿಕಾರಸ್ಥ ಒಬ್ಬ ಮಹಾಚಕ್ರವರ್ತಿ ಧರ್ಮರಾಯ ಬರ್ತಾನೆ ಅಂತಾದರೆ ನಾನೇ ಹೇಳ್ತೇನೆ, ಅಪ್ಪ ನನ್ನನ್ನು ಕರ್ಕೊಂಡು ಬರ್ತೇನೆ ಅಂತ. ನನಗೂ ಪ್ರಾತಿನಿಧ್ಯ ಉಂಟು, ನಿನಗೂ ಪ್ರಾತಿನಿಧ್ಯ ಉಂಟು, ವಯಸ್ಸಿನ ಅಂತರ ಉಂಟು. ಅದಕ್ಕೆ ಹೇಳಿದ್ದು ನಾನು, ರನ್ನದುಪ್ಪರಿಗೆಯನ್ನು ಏರಲರಿಯರವ ಮೇರುವನ್ನು ಬಯಸಿದ ಹಾಗಾಯಿತು. ನಮ್ಮಲ್ಲಿ ಮೇರು ಸದೃಶರು. ಆ ಮೇರುವನ್ನು ಹತ್ತಬೇಕು ಅಂತಾದರೆ ಭಕ್ತಿಯಲ್ಲಿ, ವೃತ್ತದಲ್ಲಿ, ಶ್ರದ್ಧೆಯಲ್ಲಿ ಮೇರು. ಈ ರನ್ನದ ಉಪ್ಪರಿಗೆಯನ್ನು, ಈ ಮೆಟ್ಟಲನ್ನು ಹತ್ತಬೇಕು. ನೀನು ಹತ್ತಿದರೆ ಮಾತ್ರ ದರ್ಶನ ಆಗೋದು. ಅಲ್ಲ, ನೀನು ಹೇಳಿದ ಮೇರುವಿನಲ್ಲಿರುವ ಅವನ ದರ್ಶನ ಆಗಬೇಕು. ಆವಾಗ ಆ ರನ್ನದ ಉಪ್ಪರಿಗೆಯನ್ನು ದಾಟಬೇಕು. ನನಗೆ ಗೊತ್ತುಂಟು, ಅದು ಇಬ್ಬರಿಗೂ ಹೌದು. ನೀನು ಇದನ್ನು ದಾಟಿ ಅಲ್ಲಿಗೆ ಬರುವ ಹಾಗೆ ಮಾಡ್ತೀಯೋ, ಅಥವಾ ನಾನು ಅದನ್ನು ದಾಟಿ ಹೋಗುವ ಹಾಗೆ ಮಾಡಬೇಕೋ. ಅವಾಗ ಬರುವುದು ಇಲ್ಲಿ ಆದರೆ ಹೋಗುವುದು, ಅಷ್ಟೇ ವ್ಯತ್ಯಾಸ. ಅದನ್ನು ನೀ ಮಾಡು. ಹಾಗೆ ಮಾಡಿದರೆ ತೀರ್ಥರೂಪರು ಬರ್ತಾರೆ. ಚಂಪಕಾವತಿಯಲ್ಲಿ ಯಾರೆಲ್ಲ ಬರಬೇಕು ಅಂತ ನನಗೆ ಸಂಕಲ್ಪ ಉಂಟು, ಅವರೆಲ್ಲ ಬರ್ತಾರೆ. ನನಗೆ ಮಾತ್ರ ಒಬ್ಬ ಬಾರದಿದ್ದರೆ ನಾ ಹೋಗುವ ಆಲೋಚನೆಯಲ್ಲಿಲ್ಲ. ಉದ್ದೇಶ ನಿನ್ನದ್ದು ಆಸ್ತಿಕವೇ, ನನ್ನ ಉದ್ದೇಶ ಪರಮ ಆಸ್ತಿಕ. ನನ್ನ ಸಂಕಲ್ಪವೂ ಉಂಟು ಈ ಯಜ್ಞದಲ್ಲಿ. ಯಜ್ಞ ನಿಮ್ಮದ್ದೇ, ಕುದುರೆಯೂ ನನ್ನದ್ದೇ, ನಿಮ್ಮದ್ದೇ. ನಮ್ಮದು ಒಂದು ಸಂಕಲ್ಪ ಉಂಟು. ಸುಧನ್ವ, ಪಾಂಡವರು ದ್ರವ್ಯ ಯಾಚನೆಗೆ ತೊಡಗಿದ್ದಾರೆ ಅಂತ ನೀನು ಯೋಚನೆ ಮಾಡಿದ್ದೆ ತಪ್ಪು. ಅಗಣಿತವಾದ ಮರುತ್ತರಾಯನ ಸಂಪದ ನಮ್ಮ ಅಣ್ಣಯ್ಯನ ಸರಿ ವಶದಲ್ಲಿರುವಾಗ ನಮಗೆ ದ್ರವ್ಯದ ಅಪೇಕ್ಷೆ ಇದೆ ಅಂತಲ್ಲ. ಮತ್ತೆ ವಿದ್ವಾನರ್ಥಿ ಸಮರ್ಥೋ ಯಜೇತ, ಆ ಸೂಕ್ತಿಯಂತೆ ಸಾಮರ್ಥ್ಯ ಇರುವುದರಿಂದ ನಮ್ಮ ಅಣ್ಣ ಯಜ್ಞ ದೀಕ್ಷಿತನಾಗಿದ್ದಾನೆ. ನಿಮಗೂ ಯಜ್ಞದಲ್ಲಿ ಒಂದು ಪಾಲು ಸಿಗಲಿ ಅಂತ ನಾನು ಕೇಳಿದ್ದಷ್ಟೇ. ನೀವು ಸೋತ ಮೇಲೆ ನಿಮ್ಮ ಅಖಂಡವಾದ ಭಂಡಾರವನ್ನೆಲ್ಲ ನಾವು ತೆಗೆದುಕೊಂಡು ಹೋದರೆ ನೀವು ಕೊಟ್ಟಿದ್ದೀರಿ ಅಂತ ಆಗುವುದಿಲ್ಲ, ನಾವು ಪಡೆದಿದ್ದೇವೆ ಅಂತ ಆಗ್ತೇವೆ. ಅದಾಗೋದು ನೀವು ಕೊಟ್ಟಿದ್ದೀರಿ ಅಂತ ಆಗಬೇಕು. ಅದಕ್ಕೆ ಮತ್ತೆ ಯಾಚಕತ್ವವಂತ ಬೇಡಲು ದ್ವಿಜನೆ. ನೀನೊಂದು ಮಾತು ಹೇಳಿದೆ, ನಮ್ಮ ಯಾಚಕತ್ವದ ವೈಖರಿ ನಿನಗೆ ಗೊತ್ತಿದೆಯೋ? ಯಾಚನೆ ಮಾಡ್ತಾ ಬದುಕುವಂತಹ ಎಲ್ಲರ ಹೊಟ್ಟೆಗೆ ಸಿಗುವ ಅನ್ನವನ್ನು ಸುರಕ್ಷಿತ ಮಾಡಿದ್ದೇವೆ ನಾವು ಯಾಚನೆ ಮಾಡಿ. ಹೌದೌದು, ಏಕಚಕ್ರದಲ್ಲಿ. ಹೌದು, ನಮ್ಮ ಯಾಚನೆಯಿಂದ ಅವರ ಯಾಚನೆ ಎನ್ನುವುದು ಸ್ವಧರ್ಮ ಆಗಿದೆ. ನೀನು ಈಗ ಏನು ಮಾಡ್ತಾ ಇದ್ದೆ? ಯುದ್ಧವನ್ನು ಅನಿವಾರ್ಯ ಮಾಡ್ತಾ ಇದ್ದಿ ನಿನ್ನ ಮಾತಿನಿಂದ. ನಿನಗೆ ಅನಿವಾರ್ಯ ಆಗಬೇಕು, ನನಗೆ ಯುದ್ಧ ಅನಿವಾರ್ಯ ಆಗಬೇಕು ಅಂತ ನನಗೆ ಅಗತ್ಯ ಉಂಟು. ನಿನಗದರ ಅಪೇಕ್ಷೆ ಹೆಚ್ಚಾಗಿದೆ. ನನಗೆ ಅಗತ್ಯ ಉಂಟು. ಯಾಕೆ?
ಯುದ್ಧವನ್ನ ಅನಿವಾರ್ಯ ಅಂತ ಮಾಡ್ತಾ ಇದ್ದಿ. ಆ ನೀನು ಅಪೇಕ್ಷಿಸುವ ಯುದ್ಧ ಸುಮ್ಮನೆ, ಆ ಅದಕ್ಕೆ ಬೇಕಾದಂತಹ ಬಲ ನಿನ್ನಲ್ಲಿ ಇದೆ ಅಂತ ನೀನು ಭ್ರಮಿಸಬೇಡ. ನೀನು ಭ್ರಾಂತಿಗೆ ಒಳಗಾಗಿದ್ದಿ. ಪಾಂಡವರನ್ನ ನೀನು ಒಂದು ಸೂಕ್ಷ್ಮವಾದ ವ್ಯಂಗ್ಯ ವಿಧಾನದಲ್ಲಿ ಛೇಡಿಸ್ತಾ ಇದ್ದಿ. ದೇವರ ಉತ್ಸವ ನಡೆದಾಗ ಬಂದು ಪ್ರದಕ್ಷಿಣ ಮಾಡದೆ, ದಂಡವತ್ ಪ್ರಣಾಮ ಮಾಡದೆ ತೀರ್ಥವನ್ನು ಪಡೆದುಕೊಳ್ಳುವ ವ್ಯಕ್ತಿಗಳ ಹಾಗೆ ಪಾಂಡವರು ಅಂತ. ನಿನಗೆ ಗೊತ್ತಿಲ್ಲ ಅದು. ಪ್ರತಿನಿತ್ಯ ಬಂದು ಪ್ರದಕ್ಷಿಣ ಮಾಡದೆ ಇರಬಹುದು ಧರ್ಮಾಧಿಕಾರಿಗಳು. ಆದರೆ ಧರ್ಮಾಧಿಕಾರ ಬಂದದ್ದೇ ಹೇಗೆ? ದೇವರ ಪಾದದ ಅಡಿಯಲ್ಲಿ ತಲೆಗಿಟ್ಟು ಯಾವತ್ತು ಪಾಂಡವರು ಕುಳಿತರು ಅವತ್ತೇ ಅವರಿಗೆ ಅದು ಅಧಿಕಾರ ಬಂದದ್ದು. ಪ್ರತಿನಿತ್ಯ ಅದನ್ನು ಮಾಡಬೇಕು ಅಂತಿಲ್ಲ. ಮಾಡುವಂತಹ ಕ್ರಿಯೆಯನ್ನು ಯಾವ ಮನೋಧರ್ಮದಿಂದ ಮಾಡುತ್ತಾನೆ ಎನ್ನುವುದರ ಮೇಲೆ ನಿಶ್ಚಯ ಆಗೋದು. ಭಗವಂತ ಒಪ್ಪಿದ್ದಾನೆ ಇವ ಧರ್ಮಾಧಿಕಾರಿ ಅಂತ. ನಾವು ದೇವರ ಪಾದದ ಅಡಿಯಲ್ಲಿ ಮುಡಿ ಇಟ್ಟಾಗಲೇ ಭಗವಂತನಿಗೆ ಗೊತ್ತಿದೆ ಧರ್ಮಕ್ಕೆ ಇವರೇ ಅಧಿಕಾರಿಗಳು ಅಂತ. ನಿರ್ಣಯ ಆದ ಮೇಲೆ ಅದನ್ನು ಪ್ರತಿನಿತ್ಯ ಮಾಡಬೇಕು ಅಂತಿಲ್ಲ. ಬರೋದು ತೀರ್ಥ ಸ್ವೀಕಾರ ಮಾಡೋದು ಹೋಗೋದು. ಆದರೆ ಎಷ್ಟೇ ಭಕ್ತಿಯಿಂದ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಪ್ರದಕ್ಷಿಣ ಮಾಡಿ ಗೋಪುರದಲ್ಲಿ ದಂಡವತ್ ಪ್ರಣಾಮ ಮಾಡಿ ಒಳಗಡೆ ಬಂದು ಯಾಚನೆ ಮಾಡಿದರೂ ಅವರಿಗೆ ತೀರ್ಥ ಪ್ರಸಾದ ಕೊನೆಗೆ ಬರುತ್ತೆ, ಮೊದಲು ಸಿಗೋದಿಲ್ಲ. ಕ್ರಮ ಅದು ಭಗವಂತನೇ ನಿರ್ದೇಶ ಮಾಡಿದ ಕ್ರಮ. ಒಬ್ಬ ಅರ್ಚಕ ತನ್ನ ನಿವೇದನೆಗೆ ಪ್ರಾರ್ಥನೆಗೆ ತೊಂದರೆ ಆದ ಅಂತ ಆದರೆ ಅರ್ಚಕನನ್ನು ಆ ಕಡೆಗೆ ತಳ್ಳಿಕ್ಕಾಗುವುದಿಲ್ಲ ಯಾರು. ಅವನಲ್ಲಿ ಬೇಕಾದರೆ ಪ್ರಾರ್ಥನೆ ಮಾಡ್ಬೋದು. ನೀವು ಸ್ವಲ್ಪ ಪಕ್ಕಕ್ಕೆ ಬಂದರೆ ದೇವರನ್ನು ನಾವು ನೋಡ್ತೇನೆ ಅಂತ ಪ್ರಾರ್ಥಿಸಬಹುದು, ತಳ್ಳಿಕ್ಕಾಗುವುದಿಲ್ಲ. ಅದಕ್ಕೆ ಹೇಳಿತು ನೀನು ಅಪೇಕ್ಷಿಸುವ ಯುದ್ಧ ಸುಮ್ಮನೆ. ಯಾಕೆ? ಅಂತಹ ಹೊಣೆಗಾರಿಕೆ ಆದರೂ ಇದೆಯಾ ನಿನಗೆ? ಅದನ್ನು ನಾನು ಕೇಳ್ತಾ ಇರೋದು. ಅರ್ಜುನನು ಯುದ್ಧವನ್ನು ಅನಿವಾರ್ಯವಾಗಿ ಮಾಡಲೇಬೇಕು ಅಂತ ಆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ನಿನಗಿದೆಯೋ ಅಂತ ನಾನು ಕೇಳಿದ್ದೆ. ಯಾಕೆ? ನಮ್ಮಲ್ಲಿ ಎಂಥೆಂತಹ ಮಂತ್ರಾಸ್ತ್ರಗಳಿವೆ. ಇಲ್ಲಿಯವರೆಗೆ ಹಲವು ಮಂತ್ರಾಸ್ತ್ರಗಳನ್ನು ನಾವು ಪ್ರಯೋಗ ಮಾಡಿದ್ದೇವೆ. ಪ್ರಯೋಗ ಮಾಡಿದ್ದು 100ರಲ್ಲಿ 1 ಅಂಶ, ಉಳಿದ ಅಂಶ ಎಲ್ಲ ನಮ್ಮ ಬತ್ತಳಿಕೆಯಲ್ಲಿ ಹಾಗೆ ಉಂಟು. ನಿಜವ ಒಂದು ಗುಟ್ಟಿನ ಮಾತು ಹೇಳ್ತೇನೆ. ಚಂಪಕಾವತಿಯ ನೆಲದಲ್ಲೇ ಹೇಳೋದು ಗುಟ್ಟಿನ ಮಾತು. ಆ ಗುಟ್ಟನ್ನು ದೊಡ್ಡಕ್ಕೆ ಹೇಳು. 3 ಲೋಕಗಳಿಗೆ ಭಯಂಕರನಾಗಿ ಪ್ರಳಯ ಕೈಂಕರ್ಯವನ್ನು ಮಾಡುವುದಕ್ಕೆ ಇರುವಂತಹ ಪರಮೇಶ್ವರ ಆ ಪಾಶುಪತವನ್ನ ಕೊಟ್ಟ ಮೇಲೆ ಕೇವಲ ಕೈಲಾಸಪತಿ ಮಾತ್ರ. ಈಗ ಅರ್ಜುನ ಕೆಣಕಲಿಕ್ಕೆ ಅವನಿಗೂ ಹೆದರಿಕೆ. ಯಾಕೆ? ಅವನ ಪಾಶುಪತ ನನ್ನ ಬತ್ತಳಿಕೆಯಲ್ಲಿ ಉಂಟಲ್ಲ. ಇಲ್ಲಿಯವರೆಗೆ ಅವನಲ್ಲಿತ್ತು, ಈಗ ನನ್ನ ಬತ್ತಳಿಕೆಯಲ್ಲಿ ಉಂಟು. ಅವನೇ ಬಂದು ಯುದ್ಧ ಬೇಕು ಅಂತ ಕೇಳುವುದಿಲ್ಲ. ಯಾರು ನೀನು? ಭೂಪಾಲ ತನುಜ. ಯಾರು ನೀನು? ಭೂಪಾಲ ತನುಜ. ನಿನಗೆ ಯುದ್ಧದ ಅಪೇಕ್ಷೆ. ಬಲುಮೆ ಯಾರದ್ದು? ಮುಂದೆ ನಿಂತ ಅರ್ಜುನ ಅಭಿಮನ್ಯು ಅಂತ ತಿಳಿದೀಯ ನೀನು? ಗಾಂಡೀವಿಯ ಮುಂದೆ ನಿಂತ ಸುಧನ್ವ ನೆನಪಿಟ್ಟುಕೋ. ಕರಿ ಕೂದಲು ಹುಡುಕಬೇಕು ನಿನ್ನ ತಲೆಯಲ್ಲಿ. ಕನ್ನಡಿ ನೋಡಿದ್ಯಾ? ಜೋತಾಡ್ತದೆ ಅರ್ಜುನ, ಗಲ್ಲ ನೆರಿಗೆ. ನೀ ಹೇಳ್ತಿ ಓ ಪಶುಪತ ನಮ್ಮಲ್ಲಿ ಉಂಟು, ಅಲ್ಲಿ ಪಶುಪತಿ ಮಾತ್ರ ಇದ್ದಾನೆ. ಕವಚವನ್ನು ಬಿಚ್ಚಿ ದೇವರ ಒದೆತಕ್ಕೆ ರಕ್ತವಮನ ಮಾಡಿದ ಕಲೆ ನಿನ್ನ ಕವಚದಲ್ಲಿ ಉಂಟು. ಸರಿ ನೋಡು ಮೊದಲು. ಗೊತ್ತುಂಟದೆ ಹೇಗೆ ಸಿಕ್ಕಿದೆ ಅಂತ. ಬಿದ್ದು ಎದ್ದು ರಕ್ತವಾಂತಿ ಮಾಡಿ ಆ ಅನ್ನಪೂರ್ಣೇಶ್ವರಿ ಮತ್ತು ಕೃಪೆಯಿಂದ ದೇವರೇ ಹೇಳಬಾರ್ದು, ಯಾಕಂದ್ರೆ ಅರ್ಜುನ ಶ್ರೇಷ್ಠ ಅಲ್ವಾ. ರೂಢಿಯಲ್ಲಿ ಆಡುತ್ತಿಗರು ಕೆಲರು. ನಾ ಹೇಳದೆ ಉಪಾಯ ಇಲ್ಲ.
ಅರ್ಜುನ ಹೇಳುವುದಿಲ್ಲ ಅಂತ ಹೇಳಿ ಹೇಳುದು ನಾನು. ನಮ್ಮ ಮನೆ ದೇವರ ವಾಸುದೇವ ಮೂರ್ತಿ ಅಲ್ಲದಿದ್ದರೆ ನಮಗೆ ಪ್ರಮಾಣಬದ್ಧವಾದಂಥ ಅರ್ಜುನ ಇರ್ತಿದ್ನೋ ಇಲ್ವೋ ಇವತ್ತು. ಭಾವಚಿತ್ರಕ್ಕೆ ಮಾತ್ರ ಕೈ ಮುಗಿಬೇಕಾಗಿತ್ತು. ಮತ್ಸ್ಯಲಾಂಛನ ಭೇದನದ್ದು ಭಾವಚಿತ್ರ ನೋಡಿ ಹೀಗೆ ಬಿಡುವುದಂತೆ. ಕೃಷ್ಣ ಅಲ್ವ ಅರ್ಜುನ? ಸತ್ಯ ಹೇಳು. ಅಲ್ಲ, ಅರ್ಜುನ ಕೃಷ್ಣನೇ. ಅರ್ಜುನ ಕೃಷ್ಣ ಅಲ್ಲ, ಕೃಷ್ಣ ಹೇಳಿದ್ದು ತಾನು ಅರ್ಜುನ ಅಂತ. ಅಲ್ಲ, ಮತ್ತೆ ನನಗಿಟ್ಟ ಹೆಸರು ಅದೇ. ಹೌದದು, ಹೆಸರು ಅದೇ. ಹೆಸರಿನಲ್ಲೇ ನೀ ಮುಂದೆ ಬಂದ ಮೇಲೆ ಬಿದ್ದದ್ದು. ಅಲ್ಲ, ಹಾಗಲ್ಲ, ನಾನು ಬಿಳಿ ಕೃಷ್ಣ ಅಂತ. ನೀನು ಬಿಳಿ ಕೃಷ್ಣ ಅಂದರೆ ಕಪ್ಪು ಕೃಷ್ಣ. ನಿಜವಾಗಿ ಮೌಲ್ಯ ಇರುವುದು ಕಪ್ಪಿನ ಮೂರ್ತಿಯಲ್ಲಿ, ಬೆಳ್ಳಗಿನ ಮೂರ್ತಿಯಲ್ಲಿ ಅಲ್ಲ. ಎಲ್ಲ ಲಿಂಗ ಮಾಡೋರು, ಮೂರ್ತಿ ಮಾಡೋರು ಕಪ್ಪಿನ ಕರಿಶಿಲೆಯದ್ದೇ ಮಾಡೋದು. ಬೆಳ್ಳಗಿನ ಶಿಲೆಯದ್ದು ವಸ್ತು ಪ್ರದರ್ಶನದಲ್ಲಿ ಮಾತ್ರ ಇಡ್ಲಿಕ್ಕೆ ಅದು. ಆ ಕಾರಣದಿಂದ ನಾ ಹೇಳಿದ್ದೇನೆ ಸೂತನ ಬಲುಮೆ. ಅಲ್ಲಿ ಇನ್ನು ಒಂದು ಹೇಳ್ತೇನೆ, ಮತ್ತೆ ಕತೆ ಗೊತ್ತಾಯಿತು. ಸೂತನ ಮಗ ಯಾರು ಅಂತ. ಅವನ ಕೃಪೆ ಅಲ್ವೋ, ಸೂತನ ಬಲುಮೆ ಅಲ್ವೋ ಕುರುಕ್ಷೇತ್ರದಲ್ಲಿ. ಅಲ್ಲ, ನಮಗೆ ಸುದ್ದಿ ಉಂಟು, ಮೊದಲೇ ಮಾತೆಲ್ಲ ಕೊಟ್ಟಿದ್ದಾನಂತೆ, ನಿನ್ನಯ ವೀರರ ಇವರ ನೋಯಿಸೇನು ಅಂತ. ಮತ್ತೆ ಗೊತ್ತದ್ದು. ಹಾಗಾದ್ರೆ ಅಲ್ಲಿಯೂ ಸೂತನ ಬಲುಮೆ ಅಂತ. ನಿನ್ನ ಯುದ್ಧ ವಿಜಯದಲ್ಲಿ ಸಾರಥಿಯಾಗಿ ಒದಗಿದ ವಿಶ್ವರೂಪ, ವಿಶ್ವಸಾರಥಿ ಯಾರಿದ್ದಾನೆ ಅವನ ಮಹಿಮೆ, ಅತಿರಥನ ಮನೆ ಅಂಗಡದಲ್ಲಿ ಬೆಳೆದವನ ಬಲುಮೆ. ಆ ಕಾರಣದಿಂದ ಇವತ್ತು ಎಲ್ಲರೂ ಧ್ವಜದಂಡದಲ್ಲಿ ಅರ್ಜುನ ಅಂತ ಮಾಡ್ತಾರೆ. ಅರ್ಜುನ ವಯಸ್ಸಾಯ್ತು, ಅರ್ಜುನ ಪಾಪ ಕಾಣ್ತದೆ, ನನಗೆ ವಯಸ್ಸಾಯ್ತು ಅರ್ಜುನ, ಸಿಟ್ಟು ಬರ್ತದೆ. ಮಾಡು. ಇಲ್ಲದಿಂದ ಮೊದಲೇ ಹೇಳ್ತೇನೆ, ಗುಟ್ಟಿನಲ್ಲಿ ದೊಡ್ಡಕ್ಕೆ ಹೇಳ್ತೇನೆ, ಒಂದು ಕೃಷ್ಣ ಅಂತ ಹೇಳಿಬಿಡು, ನನ್ನ ಕೆಲಸವು ಮುಗೀತದರಲ್ಲಿ. ಕೃಷ್ಣ ಅಂತ ಹೇಳುವುದಾದ್ರೂ ವಿಜಯ ಮಿತ್ರ ಅಂತ ಹೇಳುವ. ಯಾವ ಮಿತ್ರನೂ ಆದೀತು. ಅಂದರೆ ವಿಜಯ ಮಿತ್ರ ಅಂತ ಅವನಿಗೆ ಹೆಸರು. ವಿಜಯ ಮಿತ್ರನೂ ಆದೀತು, ಕೃಷ್ಣ ಮಿತ್ರನೂ ಆದೀತು. ನನಗೆ ಕಾಣುವುದು, ನೀನು ವಾರಿಜಾಕ್ಷನನ್ನ ಕರೆಸಿ ಅವ ಕೂತ್ರೆ ಚಂದ ಅಂತ. ಅಲ್ಲಿ ಎದುರು ಕೂತವ ಚಂದ ಇಲ್ಲ, ಅವ ಕಪ್ಪಾದರೂ ಬಣ್ಣದಲ್ಲಿ ಕಪ್ಪು, ಕೃಷ್ಣ ಕಪ್ಪಿನಲ್ಲಿ ಚಂದ. ಕಪ್ಪು ಬಣ್ಣ ಯಾವಾಗಲೂ ಬಣ್ಣ ಮಾಸೋದು ಅಂತ ಇಲ್ಲ, ಬಿಳಿ ಬಣ್ಣ ಮಾಸ್ತದೆ. ನೀ ಬಿಳಿ ನೋಡು, ಬಣ್ಣ ಮಾಸ್ತದೆ, ಸ್ವಲ್ಪ ಕೆಂಪು ಕೆಂಪೆಲ್ಲ ಆಗಿದ್ದೀಗ. ಅರ್ಜುನ ಗುಟ್ಟಿನಲ್ಲಿ ಹೇಳ್ತಾನೆ, ಕೃಷ್ಣನನ್ನು ಬರಲಿಕ್ಕೆ ನೋಡು, ಮರ್ಯಾದೆ ಉಳಿತದೆ. ಅಲ್ಲ, ಈಗ ನಿನಗೂ ನಾನು ಗುಟ್ಟಿನಲ್ಲಿ ಹೇಳೋದು, ಕೃಷ್ಣನನ್ನು ಕರೆಸು ಅಂತಂದ್ರೆ ಈಗ ಅವ ಬರುವುದಿಲ್ಲ ಅಂತಾಯ್ತು, ಹೌದಾ? ಅಲ್ಲ, ಕೃಷ್ಣ ನೀ ಕರೆದ್ರೆ ಬರ್ತಾನೆ ಅಂತ. ಅಲ್ಲ, ನಾನು ನಿಮ್ಮ ಹೆಂಡತಿ ಕರೆಯುವಾಗಲೂ ಬಂದಿದ್ದಾನೆ. ಅಲ್ಲ, ಹಾಗಲ್ಲ, ನಾನು ನನಗಾಗಿ ಕರಿಬೇಕೆ ಹೊರತು ನಿನಗಾಗಿ ನಾನು ಕರಿತೇನೆ. ಏನು ಮಾತಾಡ್ತಿದ್ದೀರ? ಅಲ್ಲ, ಇಲ್ಲ, ಅಷ್ಟು ಬೇಗ ಸಿಟ್ಟು ಬರಬಾರ್ದು. ನನಗೆ ಬರಲೇ ಇಲ್ಲ ಸಿಟ್ಟು. ಅಲ್ಲಲ್ಲ, ಈಗ ನಾನು ಸಣ್ಣವನ, ನೀ ಸಣ್ಣವನ ಹೇಳು. ಅಲ್ಲಲ್ಲ, ಈಗ ನನ್ನನ್ನು ಸಣ್ಣ ಮಾಡ್ತೀನಿ ನೀನು. ಇಲ್ಲ, ನಾನು ಸಣ್ಣ ಮಾಡ್ಲಿಕ್ಕೆ ಏನುಂಟು? ಈಗ ಬಹಳ ದೊಡ್ಡವನನ್ನು ಸಣ್ಣ. ಬೇಡ ಬೇಡ, ನನಗೆ ಬೇಕಾಗಿಯೂ ಕೃಷ್ಣನನ್ನು ನಿನ್ನತ್ರವೇ ಕರೆಸ್ತೇನೆ. ನೋಡಿ, ಇದು ಸರಿಯಾದ ಮಾತು, ಇದು ಹಠ. ಹೌದು, ನನಗೆ ಬೇಕಾಗಿ ನಾನು ಕೃಷ್ಣನ ಕರೆದಾಗ ಅವ ನಿನಗೂ ಬೇಕಾದೀತು. ನಿನಗಾಗಿ ಕೃಷ್ಣನನ್ನು ನನ್ನ ಮೂಲಕ ನೀನು ಕರೆಸ್ತೀಯ ಅಂತಾದ್ರೆ ಯಾವ ಸಂದರ್ಭ ಬಂದರೂ ನಾನು ಕೃಷ್ಣನ ಕರೀಲಿಕ್ಕಿಲ್ಲ. ನನಗೆ ಬೇಕಾದ ಕೃಷ್ಣ ನಿನ್ನ ಮೂಲಕ ನಿನಗೂ ಬೇಕಾಗುವಾಗೆ ಮಾಡಿ ಏನು ನೋಡುವ ಹಾಗೆ ಹೊಡಿತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.